ಹಲ್ಲೆಲೂಯಾ. ಯೇಸುವೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನು ಹೇಳುತ್ತಾ ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸ್ತಾ ಇರುವಾಗ ನಿನ್ನ ವಾಕ್ಯದ ಸಾಮರ್ಥ್ಯವು, ನಿನ್ನ ವಾಕ್ಯದ ಪ್ರಕಟಣೆಯು, ನಿನ್ನ ವಾಕ್ಯದ ಶಕ್ತಿಯನ್ನು ನಿನ್ನ ಮಕ್ಕಳ ಮೇಲೆ ನೀನು ಪ್ರಕಟ ಮಾಡು ಕರ್ತನೆ. ಅದು ಎಷ್ಟು ಮಹತ್ತರವಾದದ್ದು, ಅದು ಎಷ್ಟು ಮಹಿಮೆಯಿಂದ ತುಂಬಿದೆ ಎಂಬುದನ್ನು ನೀನು ತೋರಿಸಿಕೊಡು ಸ್ವಾಮಿ. ಅದು ನಿನ್ನ ವಾಕ್ಯವಾಗಿದೆ ಸ್ವಾಮಿ. ಮನುಷ್ಯರ ಬಾಯಿಂದ ಅಥವಾ ಮನುಷ್ಯರ ಆಲೋಚನೆಯಿಂದ ಬಂದಿದ್ದಲ್ಲ ಕರ್ತನೆ, ನಿನ್ನ ಹೃದಯದೊಳಗಿಂದ ಬಂದಂಥ ವಾಕ್ಯವಾಗಿದೆ. ಆ ವಾಕ್ಯವು ಸಾಧಾರಣವಲ್ಲ. ಯಾಕೆಂದರೆ ನೀನೇ ಹೇಳಿದ್ಯಾ, ಆಕಾಶವು ಭೂಮಿಯು ಅಳಿದು ಹೋದರೂ ನನ್ನ ವಾಕ್ಯವು ಎಂದಿಗೂ ಅಳಿಯುವುದಿಲ್ಲ, ಏಕೆಂದರೆ ಅದು ಪರಲೋಕದಲ್ಲಿ ನಿತ್ಯ ನಿತ್ಯಕ್ಕೂ ಸ್ಥಿರವಾಗಿ ಬರೆಯಲ್ಪಟ್ಟಿದೆ. ಜೀವಿತದ ಪುಸ್ತಕದಲ್ಲಿ, ನಿತ್ಯ ಪುಸ್ತಕದಲ್ಲಿ ಅದನ್ನು ಬರೆಯಲ್ಪಟ್ಟಿದೆ ಎಂದು ನಾವು ತಿಳಿದುಕೊಳ್ತೀವಿ ನಿನ್ನ ವಾಕ್ಯದ ಮುಖಾಂತರ. ನಿನ್ನ ವಾಕ್ಯವು ನಮಗೆ ಜೀವವು, ನಮಗೆ ಆತ್ಮವು, ನಮಗೆ ಶಕ್ತಿಯು, ನಮಗೆ ಆಶ್ವಾಸನೆಯು, ನಮಗೆ ಧೈರ್ಯವು, ನಮಗೆ ನಿರೀಕ್ಷೆಯೂ ಆಗಿದೆ ಕರ್ತನೆ. ಹೌದು ಸ್ವಾಮಿ, ಇವತ್ತು ನಿರೀಕ್ಷೆ ಇಲ್ಲದೆ ಇಡೀ ಲೋಕವೇ ನಾಶವಾಗ್ತಾ ಇದೆ. ಈ ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಕೊನೆಗೆ ಅವರು ನಿರಾಸೆಯುಳ್ಳವರಾಗಿ ಈ ಲೋಕವನ್ನು ತ್ಯಜಿಸ್ತಾ ಇದ್ದಾರೆ ಜನರು. ಇಡೀ ಲೋಕದಲ್ಲಿರುವ ಆಸ್ತಿ ಪಾಸ್ತಿ, ಸಂಪತ್ತು, ಮಹಿಮೆ, ಹೆಸರು ಎಲ್ಲವನ್ನು ಗಳಿಸಿ ವಯಸ್ಸಾದ ನಂತರ ನಮಗೆ ಇನ್ನೇನು ಮಾಡಬಹುದು ಎಂಬ ಯಾವುದೇ ನಿರೀಕ್ಷೆ ಅವರಲ್ಲಿ ಇಲ್ಲ ಸ್ವಾಮಿ. ಅವರ ಆಯಸ್ಸು ಮುಗಿದ ಕೂಡಲೇ ಈ ಲೋಕವನ್ನೇ ತ್ಯಜಿಸಿ ಅನೇಕ ಹೆಸರುವಾಸಿಯಾದಂಥ ವ್ಯಕ್ತಿಗಳು ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ಅವರ ನೆನಪುಗಳು ಮಾತ್ರ ಉಳಿದಿದೆ. ಆದರೆ ನಿಜವಾದ ನಿರೀಕ್ಷೆ ಏನು, ನಿಜವಾದಂಥ ಪ್ರತ್ಯಾಶಯ ಏನೆಂದು ನೀನು ನಮಗೆ ನಿನ್ನ ವಾಕ್ಯದ ಮೂಲಕ ಕೊಟ್ಟಿದ್ಯಾ. ನಿನ್ನ ವಾಕ್ಯ ಇವತ್ತು ಕೇವಲ ಇಂಕಿಂದ ಬರೆದದಲ್ಲ ಸ್ವಾಮಿ, ಅದನ್ನು ನೀನು ನಮ್ಮ ಹೃದಯದಲ್ಲಿ ನಿಮ್ಮ ಆತ್ಮನಿಂದ ಬರೆಯಲ್ಪಟ್ಟಿದೆ. ಹೌದು ಸ್ವಾಮಿ, ಪವಿತ್ರಾತ್ಮರೇ, ನೀವು ಜೀವಂತವುಳ್ಳವರಾಗಿ ಇವತ್ತು ಬದುಕುತ್ತಾ ನಮ್ಮ ಮಧ್ಯದಲ್ಲಿ ಸಂಚರಿಸುತ್ತಾ ನಮ್ಮೊಬ್ಬೊಬ್ಬರ ಹೃದಯದಲ್ಲಿ ವಾಸ ಮಾಡುವ ಕರ್ತನು ಆಗಿದ್ದೀಯ. ಹಾಗಾಗಿ ಮಧ್ಯಾಹ್ನದ ವೇಳೆಯಲ್ಲಿ ಸ್ವಾಮಿ, ನಿಮ್ಮನ್ನು ಸಂತೋಷವುಳ್ಳವರಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ನಮ್ಮ ವ್ಯಕ್ತಿಗತವಾದ ಜೀವಿತದಲ್ಲಿ ಅದೆಷ್ಟು ನೋವು, ದುಃಖ, ಭಾರಗಳಿದ್ದರೂ ಸಹ, ಪರಿಸ್ಥಿತಿಗಳಿದ್ದರೂ ಸಹ, ತೊಂದರೆಗಳಿದ್ದರೂ ಸಹ, ಮನಸ್ಸಿಗೆ ವೇದನೆಗಳು ಇದ್ದರೂ ಸಹ, ಈ ಸಮಯದಲ್ಲಿ ಕರ್ತನಾದ ದೇವರು, ಸರ್ವಶಕ್ತನಾದ ದೇವರು, ರಾಜಾದಿರಾಜನಾದ ಕರ್ತನಾದ ಯೇಸುವು ನಮ್ಮ ಮಧ್ಯದಲ್ಲಿ ಇದ್ದಾರೆ ಎಂದು ನಾವು ಸಂಪೂರ್ಣವಾಗಿ ನಂಬಿಕೊಂಡು ಸ್ವಾಮಿ ನಿನ್ನ ವಾಕ್ಯದಲ್ಲಿ ಮುಂದೆ ಹೋಗುತ್ತೇವೆ. ಏಕೆಂದರೆ ನಾವು ನಿಮ್ಮ ವಾಕ್ಯವನ್ನು ನಂಬಿದ್ದೇವೆ. ಆ ವಾಕ್ಯ ಹೇಳುತ್ತದೆ, ನನ್ನ ಹೆಸರಿನಲ್ಲಿ 2-3 ಎಲ್ಲಿ ಸೇರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂದು. ಅದು ಸತ್ಯವಾಗಿದೆ ಕರ್ತನೆ, ಸತ್ಯವಾಗಿದೆ ಕರ್ತನೆ. ನೀನು ನಮ್ಮ ಮಧ್ಯದಲ್ಲಿ ಇದೆಯಾ. ನೀನೇ ಇವತ್ತು ಮಾತನಾಡು. ನೀನೇ ಒಂದು ಧೈರ್ಯವನ್ನು ಪಡಿಸು ಎಲ್ಲರ ಹೃದಯಕ್ಕೆ. ಮನಸ್ಸಿಗೆ ಆದಂಥ ಎಲ್ಲ ಗೊಂದಲಗಳನ್ನು ನೀನು ತೆಗೆದು ಹಾಕು. ನೀನು ಯಾತಕ್ಕಾಗಿ ಈ ಭೂಮಿಗೆ, ಈ ಧರೆಗೆ ಇಳಿದು ಬಂದೆ, ಯಾತಕ್ಕಾಗಿ ನೀನು ಮನುಷ್ಯ ರೂಪವನ್ನು ತಾಳಿದೆ, ಯಾತಕ್ಕಾಗಿ ನೀನು ಶಿಲುಬೆ ಮೇಲೆ ನಿನ್ನನ್ನೇ ಬಲಿ ಮಾಡಿಕೊಂಡೆ, ಯಾತಕ್ಕಾಗಿ ನೀನು 3ನೇ ದಿನ ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಏರಿ ಹೋಗಿದ್ದೀಯಾ, ಮತ್ತೆ ಯಾತಕ್ಕಾಗಿ ನೀನು ಪುನಃ ಬರುವನಾಗಿದ್ದೀಯಾ ಎಂಬ ಸತ್ಯಗಳನ್ನು ನಮಗೆ ಪ್ರಕಟ ಮಾಡು ಕರ್ತನೆ. ಯೇಸುವೇ, ನಿನ್ನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ನಾವು ಮಾಡುವರಾಗಿದ್ದೇವೆ. ಆಮೇನ್. ಆಮೆನ್. ಆಮೇನ್. ಎಸ್. ಒಂದು ವಾಕ್ಯವನ್ನು ಓದುತ್ತಾ ನಾವು ಈ ಸಂದೇಶವನ್ನು ಮುಂದಕ್ಕೆ ಕೊಂಡು ಹೋಗೋಣ. ಯೋಹಾನನ ಸುವಾರ್ತೆ 17ನೇ ಅಧ್ಯಾಯ 3ನೇ ವಾಕ್ಯ. ಯೋಹಾನನ ಸುವಾರ್ತೆ, ಜಾನ್ ಚಾಪ್ಟರ್ 17 ವರ್ಸ್ ನಂಬರ್ 3. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು, ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಆಮೇನ್. ಒಬ್ಬನೇ ಸತ್ಯ ದೇವರಾಗಿರುವ ನಿಮ್ಮನ್ನು ಮತ್ತು
ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುವುದೇ ನಿತ್ಯ ಜೀವವಾಗಿದೆ. ಆಮೇನ್. ನಿತ್ಯ ಜೀವ ಅನ್ನೋದು ಏನಂತ ನಾವು ಸ್ವಲ್ಪ ಹೊತ್ತು ಧ್ಯಾನಿಸುವ. ನಿತ್ಯ ಜೀವ ಅಂತ ಹೇಳಿದ್ರೆ ಇಂಗ್ಲಿಷಲ್ಲಿ ಇಟರ್ನಲ್ ಲೈಫ್ ಅಂತ ಹೇಳ್ತಾರೆ. ಮತ್ತೆ ಕನ್ನಡದಲ್ಲಿ ನಿರಂತರವಾದ ಜೀವಿತ. ಯಾವ ಜೀವಿತಕ್ಕೆ, ಯಾವ ಬದುಕಿಗೆ ಮರಣ ಅನ್ನುವುದಿಲ್ಲವೋ, ಯಾವ ಜೀವಿತಕ್ಕೆ ಅಂತ್ಯ ಅನ್ನುವುದಿಲ್ಲವೋ ಅದನ್ನೇ ನಿತ್ಯ ಜೀವ ಅಂತ ಹೇಳ್ತಾರೆ. ಅದು ಎಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ಪರಲೋಕದಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ. ಪರಲೋಕ ಎಲ್ಲಿದೆ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಇಂಗ್ಲಿಷಲ್ಲಿ ಅದರ ಅರ್ಥ ಹೆವೆನ್ ಅಂತ ಹೇಳ್ತಾರೆ. ಹಿಂದಿ, ಉರ್ದು ಭಾಷೆಯಲ್ಲಿ ಅದಕ್ಕೆ ಜನ್ನತ್ ಅಂತ ಹೇಳ್ತಾರೆ. ಅಚ್ಚ ಕನ್ನಡದಲ್ಲಿ ಹೇಳೋದಾದ್ರೆ ಅದಕ್ಕೆ ಮೋಕ್ಷ, ಸ್ವರ್ಗ ಅಂತ ಹೇಳ್ತಾರೆ. ಸೊ ಈ ರೀತಿಯ ಶಬ್ದಗಳಿಂದಲ್ಲದೆ ಮನುಷ್ಯನು ಬಾಹ್ಯ ರೂಪದಲ್ಲಿ ಸ್ವರ್ಗದ ಅನುಭವ, ನಿತ್ಯ ಜೀವದ ಅನುಭವವನ್ನು ತಿಳ್ಕೊಳ್ಳಿಕ್ಕೆ ಅಸಾಧ್ಯ ಆಗುತ್ತೆ. ಆದರೆ ದೇವರಿಗೆ ಸ್ತೋತ್ರ, ಆತನ ಕೃಪೆ ಮನುಷ್ಯರ ಮೇಲೆ ಎಷ್ಟಿದೆ ಅಂತ ಹೇಳಿದ್ರೆ, ಆತನು ತನ್ನನ್ನೇ, ಒಬ್ಬನೇ ಸತ್ಯವಾಗಿರುವ ದೇವರು ತಮ್ಮನ್ನೇ ಈ ಮನುಷ್ಯ ಕುಲಕ್ಕೆ ಒಳ್ಳೆ ರೀತಿಯಲ್ಲಿ ಸ್ಪಷ್ಟವಾಗಿ ತೋರಿಸಿಕೊಟ್ಟವನಾಗಿದ್ದಾರೆ. ಅದಕ್ಕಾಗಿ ಈ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬನೇ ಸತ್ಯ ದೇವರನ್ನು ತಿಳಿದುಕೊಳ್ತಾರೋ, ಯಾರ್ಯಾರು ಈ ಮನುಷ್ಯರಲ್ಲಿ ಒಬ್ಬನೇ ಸತ್ಯವಾದ ದೇವರನ್ನು ತಿಳಿದುಕೊಳ್ತಾರೋ ಅವರಲ್ಲಿಯೇ ನಿತ್ಯ ಜೀವವು ಉಂಟು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸತ್ಯ ದೇವರು ಯಾರು ಎಂಬುದನ್ನು ನಾವು ಹುಡುಕಿದಾಗ ಈ ಲೋಕದಲ್ಲಿ ಅನೇಕ ಧರ್ಮಗಳು ನಮಗೆ ಕಾಣಿಸಿಕೊಳ್ತದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ನಾನಾ ರೀತಿಯ ಧರ್ಮಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಕೆಲವೊಮ್ಮೆ ನಮಗೆ ಗೊಂದಲಗಳಾಗ್ತವೆ. ಯಾವ ಧರ್ಮ ಸತ್ಯವಾದದ್ದು, ಯಾವ ದೇವರು ನಿಜವಾದದ್ದು ಎಂದು ನಂಬಲಿಕ್ಕೆ ಅನೇಕರಿಗೆ ಕಷ್ಟ ಆಗ್ತದೆ. ಆದರೆ ಸತ್ಯವಾದ ದೇವರಿಗೆ ಸ್ತೋತ್ರ. ನಮಗೆ ಸತ್ಯವಾದ ದೇವರು ಯಾರು, ಆತನನ್ನು ತಿಳಿದುಕೊಳ್ಳುವ ಮಾರ್ಗ ಯಾವುದು, ಅದು ಎಲ್ಲಿಂದ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಎಂಬುದಕ್ಕೆ ಎಲ್ಲ ಸಹಾಯವನ್ನು ದೇವರು ನಮಗೆ ಮಾಡಿ ತೋರಿಸಿದ್ದಾರೆ. ಮೊದಲನೇದಾಗಿ ನೋಡ್ಲಿಕ್ಕೆ ಹೋದ್ರೆ ಈ ಪ್ರಪಂಚದಲ್ಲಿ ಅನೇಕ ಪುಸ್ತಕಗಳುಂಟು, ಲಕ್ಷಾಂತರ ಪುಸ್ತಕಗಳುಂಟು. ಆದ್ರೆ ಎಲ್ಲ ಪುಸ್ತಕಗಳು ಮನುಷ್ಯರ ಕೈಗಳಿಂದ, ಲಿಪಿಯಿಂದ ಬರೆಯಲ್ಪಟ್ಟಿದೆ, ಮನುಷ್ಯರ ಆಲೋಚನೆಯಿಂದ ಬರೆಯಲ್ಪಟ್ಟಿದೆ. ತುಂಬಾ ಹೆಸರುವಾಸಿ ಪುಸ್ತಕಗಳೆಲ್ಲ ಉಂಟು ಈ ಭೂಮಿಯಲ್ಲಿ. ಆದರೂ ಸಹ ಈ ಭೂಮಿಯಲ್ಲಿ ಇನ್ನು ಒಂದು ಪುಸ್ತಕ ಇದೆ. ಆ ಪುಸ್ತಕಕ್ಕೆ ಯಾವ ಮನುಷ್ಯನು ಲೇಖಕನಲ್ಲ. ಆ ಪುಸ್ತಕದಲ್ಲಿ ಬರೆದಿರುವುದು ಪೆನ್ನಿನ ಇಂಕ್ ಆಗಿರಬಹುದು, ಅಥವಾ ಪೆನ್ನಿನಿಂದ ಮನುಷ್ಯರ ಕೈ ಬೆರಳುಗಳು ಬರೆದಿರಬಹುದು. ಆದರೆ ಆ ಬಂದಂತ ವಿಷಯಗಳು ನೇರವಾಗಿ ಪರಲೋಕದಿಂದ ದೇವರ ಆತ್ಮನು ಮನುಷ್ಯರ ಆಲೋಚನೆಯಲ್ಲಿ ಪ್ರೇರಣೆಯನ್ನು ಕೊಟ್ಟು ಏನೇನು ಬರೆಯಬೇಕು, ಏನೇನು ಬರೆಯಬಾರದು ಎಂಬುದಕ್ಕೆ ಪ್ರೇರಣೆಯನ್ನು ಕೊಟ್ಟು ಆ ಪುಸ್ತಕವು ಬರೆಯಲ್ಪಟ್ಟಿದೆ. ಆ ಪುಸ್ತಕವೇ ಬೈಬಲ್ ಅಂತ ನಾವು ಇವತ್ತು ಹೇಳ್ತೀವಿ. ಬೈಬಲ್ ಅಂದ್ರೆ ಬಿಬ್ಲಿಯಾ ಅಂದ್ರೆ ಪುಸ್ತಕಗಳ ಗುಂಪು ಅಂತ ಅರ್ಥ. ಬಟ್ ಅದರಲ್ಲಿ ಬರೆದಿರುವ ವಾಕ್ಯಗಳು ಒಬ್ಬನೇ ಸತ್ಯವಾದ ದೇವರ ಹೃದಯದಿಂದ, ಅವರ ಆಲೋಚನೆಯಿಂದ ಬಂದಂತ ವಾಕ್ಯಗಳಾಗಿವೆ. ನೋಡಿ, ಇವತ್ತು ಅನೇಕ ಕ್ರಿಸ್ತರಲ್ಲಿ ಸಹ ಅನೇಕ ಪಂಗಡಗಳಿದ್ದಾವೆ. ಆದರೆ ಅವರಿಗೆ ಆ ಪಂಗಡಗಳಲ್ಲಿ ಅನೇಕ ಪಂಗಡಗಳು ದೇವರ ವಾಕ್ಯಕ್ಕೆ ಮೊದಲನೇ ಆದ್ಯತೆಯನ್ನು ಕೊಡದೆ ಅನೇಕ ಸಂಪ್ರದಾಯದ ವಿಷಯಗಳಿಗೆ, ಕಲ್ಚರ್ಗಳಿಗೆ, ಟ್ರೆಡಿಷನ್ಗಳಿಗೆ ಮೊದಲನೇ ಆದ್ಯತೆಯನ್ನು ಕೊಟ್ಟು ದೇವರ ವಾಕ್ಯದ ಮಹತ್ವವನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಾವು ಈ ಬೈಬಲ್ ಅನ್ನು ಓಪನ್ ಮಾಡಿ ಅದನ್ನು ಓದಿ ಅಥವಾ ಕೇಳಿ ತಿಳಿದುಕೊಳ್ತಾ ಹೋದ ಹಾಗೆ ನಮಗೆ ಪರಲೋಕದ ಗೂಢಾರ್ಥಗಳು, ಸೀಕ್ರೆಟ್ಸ್ಗಳು ಇವೆಲ್ಲ ತಿಳಿಲಿಕ್ಕೆ ಆರಂಭವಾಗ್ತದೆ. ನಾನು ಸ್ವಲ್ಪ ಹೊತ್ತು ಮುಂಚೆ ಪ್ರಾರ್ಥನೆಯಲ್ಲಿ ಹೇಳಿದ ವಾಕ್ಯ, ಆಕಾಶ ಭೂಮಿ ಅಳಿದು ಹೋದರೂ ನನ್ನ ವಾಕ್ಯ ಎಂದಿಗೂ ಅಳಿಯೋದಿಲ್ಲ ಅಂತ ದೇವರು ಹೇಳಿದ ವಾಕ್ಯದ ಆಧಾರ ಪ್ರಕಾರ ನಾವು ಯೋಚನೆ ಮಾಡುವುದಾದರೆ, ಇವತ್ತು ಪ್ರಕಟವಾಗಿ ಭೂಮಿಯ ಮೇಲೆ ಎಲ್ಲ ಪುಸ್ತಕಗಳಿಗಿಂತ ಅತಿ ಹೆಚ್ಚು ಪ್ರಿಂಟ್ ಆದಂತ ಪುಸ್ತಕ ಒಂದೇ ಆಗಿದೆ, ಅದು ಬೈಬಲ್. ಆಮೆನ್. ಸೊ ಅದು ಒಂದು ಬಾಹ್ಯವಾಗಿ ನಮಗೆ ನೋಡ್ಲಿಕ್ಕೆ ಸಿಗುವಂತ ಪ್ರೂಫ್ ಆಗಿದೆ. ಆದರೂ ಸಹ ಅದಲ್ಲ ನಮ್ಮ ನಂಬಿಕೆ.
ನಮ್ಮ ನಂಬಿಕೆ ಅದರೊಳಗೆ ಏನು ಬರೆದಿದೆಯೋ ಅದನ್ನು ಕೇಳುವಾಗ ನಮ್ಮ ಹೃದಯದಲ್ಲಿ ಏನೋ ಒಂದು ಅಲ್ಲೋಲ ಕಲ್ಲೋಲ ಆಗುತ್ತೆ ಅಲ್ಲ, ಅದಾಗಿದೆ ನಮ್ಮ ನಂಬಿಕೆ. ಅದು ಅಲ್ಲೋಲ ಕಲ್ಲೋಲ ಮಾಡುವಂತ ಸಂಗತಿ ಆಗಲಿ, ಆ ಶಕ್ತಿ ಆಗಲಿ, ಆ ಪುಸ್ತಕದ ಲೇಖಕನಲ್ಲ, ಆ ಪುಸ್ತಕದಲ್ಲಿ ಪ್ರೇರಣೆ ಕೊಟ್ಟು ಎಲ್ಲಿಂದ ಅದನ್ನ ಯಜಮಾನನು ಎಲ್ಲಿಂದ ಆ ವಾಕ್ಯಗಳನ್ನು ಕೊಟ್ಟಿದ್ದಾರೋ ಅವರ ಶಕ್ತಿ ನಮ್ಮ ಹೃದಯದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಆಗಿ ಮಾಡುತ್ತದೆ. ಸೊ ಅವರೇ ಏಕೈಕ ದೇವರು. ಸೊ ಆ ಏಕೈಕ ದೇವರನ್ನು ಹುಡುಕಲಿಗೋಸ್ಕರ ಇವತ್ತು ಈ ಪ್ರಪಂಚದಲ್ಲಿ ಅನೇಕ ಜಾತಿಯವರು, ಅನೇಕ ಪಂಗಡದವರು ಶ್ರಮೆ ಪಡ್ತಾ ಇದ್ದಾರೆ, ದಿನನಿತ್ಯ ಶ್ರಮೆ ಪಡ್ತಾ ಇದ್ದಾರೆ. ನಾನು ಕೆಲವೊಂದು ಉದಾಹರಣೆಗಳನ್ನು ತೋರ್ಸಕ್ ಹೋದ್ರೆ, ಇವತ್ತು ಕ್ರಿಸ್ತಿಯ ಧರ್ಮದವರು ಸಹ ಬೇರೆ ಬೇರೆ ವಿಧದಲ್ಲಿ ಶ್ರಮೆ ಪಡ್ತಾ ಇದ್ದಾರೆ. ಪವಿತ್ರ ಸ್ಥಳಗಳಿಗೆ ಭೇಟಿ ಕೊಡ್ಲಿಕ್ಕೆ ಹೋಗ್ತಾರೆ. ಕೆಲವರು ತಿಳ್ಕೊಳ್ತಾರೆ ಇಸ್ರಾಯೇಲ್ ದೇಶಕ್ಕೆ ಟೂರ್ ಹೋಗಿ ಬಂದ್ರೆ ಆ ಪರಿಶುದ್ಧ ಸ್ಥಳವನ್ನು ನೋಡಿ ಅಲ್ಲಿ ಇರುವಂತ ಕಲ್ಲುಗಳನ್ನು, ಆಲಯಗಳನ್ನು ಚುಂಬಿಸಿ ಬಂದ್ರೆ ಅವರು ಪರಿಶುದ್ಧರಾಗ್ತಾರೆ, ಅವರಿಗೆ ಮೋಕ್ಷ ಸಿಗ್ತದೆ, ದೇವರು ಸಂತೋಷವುಳ್ಳವರಾಗ್ತಾರೆ ಎನ್ನುವಂತ ನಂಬಿಕೆಯಿಂದ ಇಸ್ರಾಯೇಲ್ ದೇಶಕ್ಕೆ, ಯೆರೂಸಲೇಮಿಗೆ ಪ್ರಯಾಣ ಹೋಗ್ತಾರೆ. ಇನ್ನು ಬೇರೆ ಧರ್ಮದ ಪಂಗಡದವರು ಇನ್ನು ಸೌದಿಯಲ್ಲಿರುವಂತ ಮೆಕ್ಕಾ ಮದೀನಕ್ಕೆ ಪ್ರಯಾಣ ಹೋಗ್ತಾರೆ. ಅಲ್ಲಿ ಹೋದ್ರೆ ಅವರ ಪಾಪವೆಲ್ಲ ತೊಳೆದು ಶುದ್ಧವಾಗ್ತದೆ, ಅವರಿಗೆ ಮೋಕ್ಷ ಸಿಗ್ತದೆ, ಅವರಿಗೆ ಜನ್ನತ್ ಸಿಗ್ತದೆ ಅಂತ ಆ ರೀತಿಯಾದ ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದಾರೆ. ಅದರಲ್ಲಿ ಸಹ ಇನ್ನೊಂದು ಪಂಗಡವಿದೆ, ಇಡೀ ಲೋಕವೇ ತಿಳಿದಿದೆ. ಈ ಪ್ರೆಸೆಂಟ್ ಏಜ್ ಅಲ್ಲಿ, ಇಂದಿನ ದಿನಗಳಲ್ಲಿ ಅವರನ್ನು ನೋಡ್ಬೋದು. ಅವರ ನಂಬಿಕೆ, ಅವರ ಶಾಸ್ತ್ರದ ಪ್ರಕಾರ ಬೇರೆ ಎಲ್ಲ ಜಾತಿಯವರನ್ನು, ಯಹೂದಿಗಳಾಗಲಿ, ಕ್ರಿಸ್ತಿಯರಾಗಲಿ ಅಥವಾ ಬೇರೆ ಯಾವ ಜಾತಿಗಳನ್ನಾದ್ರೂ ಕೊಲೆ ಮಾಡಿದ್ರೆ, ಆ ಹತ್ಯೆ ಮಾಡಿದ್ರೆ ಅವರಿಗೆ ಸ್ವರ್ಗ ಸಿಗ್ತದೆ, ಜನ್ನತ್ ಸಿಗ್ತದೆ ಎನ್ನುವಂತ ತಪ್ಪಾದ ನಂಬಿಕೆಯಿಂದ ಇವತ್ತು ಲಕ್ಷಾಂತರ ಮನುಷ್ಯನ ಜೀವವನ್ನು ಹತ್ಯೆ ಮಾಡ್ತಾ ಇದ್ದಾರೆ. ಇಸ್ರಾಯೇಲ್ ಅಲ್ಲಿ ನೋಡ್ಬೋದು, ಹಮಾಸ್ ಟೆರರಿಸ್ಟ್, ಜಿಹಾದ್ ಟೆರರಿಸ್ಟ್, ಐಸಿಸ್ ಟೆರರಿಸ್ಟ್. ಅಲ್ಲಿ ಮಾತ್ರವಲ್ಲ, ಲೋಕದ ಒಂದೊಂದು ದೇಶಗಳಲ್ಲಿಯೂ ಸಹ ಈ ಟೆರರಿಸ್ಟ್ಗಳು ಜನರನ್ನು ಹತ್ಯೆ ಮಾಡುವ ಮುಖ್ಯ ಕಾರಣ ಏನು? ಅವರನ್ನು ಹತ್ಯೆ ಮಾಡಿದ್ರೆ ಅವರ ದೇವರು ಸಂತೋಷಗೊಳ್ತಾರೆ ಮತ್ತು ಹತ್ಯೆ ಮಾಡಿರುವಂತ ವ್ಯಕ್ತಿಗೆ ಸ್ವರ್ಗ ಸಿಗ್ತದೆ, ನಿತ್ಯ ಜೀವ ಸಿಗ್ತದೆ ಎಂಬುವ ಕಾರಣದಿಂದಲೇ ಅವರು ಹತ್ಯೆ ಮಾಡ್ತಾ ಇದ್ದಾರೆ. ನೋಡಿ, ಪ್ರಯೋಜನವಿಲ್ಲದೆ ಯಾವ ವ್ಯಕ್ತಿಯೂ ಸಹ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಕರೆಕ್ಟ್ ಅಲ್ವಾ? ನಾವಾದ್ರೂ ಸಹ ಯಾವ್ದಾದ್ರು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಏನಾದ್ರೂ ಒಂದು ಪ್ರಯೋಜನ ಬೇಕು, ಲಾಭ ಬೇಕು. ಸೊ ಇವತ್ತು ಈ ಲೋಕದಲ್ಲಿ ಇಷ್ಟು ಜನರನ್ನು ಕೊಲೆ ಮಾಡ್ತಾರೆ, ಬೇಕಂತಾನೆ ಹತ್ಯೆ ಮಾಡ್ತಾರೆ, ಮತ್ತು ಅದಕ್ಕೋಸ್ಕರ ಸೂಸೈಡ್ ಸಹ ಆಗ್ತಾರೆ. ಟೆರರಿಸ್ಟ್ಗಳು ಸೂಸೈಡ್ಗೋಸ್ಕರ ರೆಡಿ ಆಗ್ತಾರೆ. ಮುಂದಿರುವಂತ 4 ಜೀವವನ್ನು ತೆಗೆದು ತಮ್ಮ ಜೀವವನ್ನು ಕೊಡ್ತಾರೆ. ಹೌದಾ? ಹಾಗಿರುವಾಗ ಅವರ ಅರ್ಥ ಏನು? ನಾನು ಹಾಗೆ ಮಾಡಿದಾಗ ನನಗೆ ಪರಲೋಕ ಸಿಗ್ತದೆ, ಜನ್ನತ್ ಸಿಗ್ತದೆ, ನಿತ್ಯ ಜೀವ ಸಿಗ್ತದೆ ಎನ್ನುವ ಆಶಯದೊಂದಿಗೆ ಆ ಪಂಗಡದವರು ಆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಮೊನ್ನೆನೆ ನ್ಯೂಸ್ ನೋಡ್ತಾ ಇದ್ದೆ, ಸೋಮಾಲಿಯಾನ ಅಥವಾ ಎಕ್ಸಾಕ್ಟ್ ಆಗಿ ದೇಶದ ಹೆಸರು ನೆನಪೋಯ್ತು, ಆಫ್ರಿಕನ್ ಕಂಟ್ರಿಯಲ್ಲಿಯೇ 200 ಜನರನ್ನು ಒಂದೇ ದಿನದಲ್ಲಿ ಕೊಂದು ಹುಗಿದು ಹಾಕಿದ್ದಾರೆ ಐಸಿಸ್ ಟೆರರಿಸ್ಟ್ಗಳು. ಸೊ ಅವರ ಉದ್ದೇಶ ಏನು? ಅವರಿಗೆ ಜನ್ನತ್ ಸಿಗ್ತದೆ, ಅವರ ದೇವರು ಹಾಗೆ ಹೇಳಿದ್ದಾರೆ ಎನ್ನುವ ಆ ನಂಬಿಕೆಯಲ್ಲಿ ಆ ಪಂಗಡದವರು ನಿತ್ಯ ಜೀವಕ್ಕಾಗಿ ಬೇರೆ ಜನರ ಜೀವವನ್ನು ತೆಗಿತಾ ಇದ್ದಾರೆ. ನಾನು ಹೇಳೋದು ಎಲ್ಲರಿಗೂ ಅರ್ಥ ಆಗ್ತಿದೆ ಅಂತ ತಿಳ್ಕೊಳ್ತೀನಿ. ಸೊ ಅವರೆಲ್ಲರ ಉದ್ದೇಶ ಏನು? ನಿತ್ಯ ಜೀವವನ್ನು ಪಡ್ಕೊಳ್ಬೇಕು. ಇನ್ನು ಕೆಲವು ಪಂಗಡಗಳಿದ್ದಾವೆ, ಧಾರ್ಮಿಕ ಕಾರ್ಯಗಳನ್ನು ಮಾಡುವುದರಿಂದ ನಮಗೆ ನಿತ್ಯ ಜೀವ ಸಿಗ್ತದೆ ಅಂತ ಹೇಳಿದ್ರೆ ಅನೇಕ ಅನಾಥಾಶ್ರಮಗಳನ್ನು ಕಟ್ತಾರೆ, ಅನಾಥಾಲಯಗಳನ್ನು ಕಟ್ತಾರೆ, ಸ್ಕೂಲ್ಗಳನ್ನು ಕಟ್ತಾರೆ, ಹಾಸ್ಪಿಟಲ್ಗಳನ್ನು ಕಟ್ತಾರೆ. ಇವೆಲ್ಲ ಮಾಡೋದ್ರಿಂದ ಒಳ್ಳೇದೇ, ದೇವರಿಗೂ ಸಹ ಸಂತೋಷ ಆಗುತ್ತೆ. ಆದರೆ ಇವನ್ನು ಮಾಡುವುದರ ಮೂಲಕವಾಗಿ ನಿತ್ಯ ಜೀವ ಸಿಗ್ತದೆ ಅಂದ್ರೆ ಅದು ತಪ್ಪು. ಅರ್ಥ ಆಗ್ತಿದ್ಯಾ? ಇವತ್ತು ಲೋಕದಲ್ಲಿ ನೋಡ್ಬೋದು, ಎಷ್ಟೋ ಕಡೆ ಹಾಸ್ಪಿಟಲ್ಗಳನ್ನು, ಅನಾಥಾಶ್ರಮಗಳನ್ನು, ಅನಾಥಾಲಯಗಳನ್ನು, ಸ್ಕೂಲ್ಗಳನ್ನು ಕಟ್ಟಿ ಅನೇಕರು ತಮ್ಮ ಹೆಸರುಗಳನ್ನು ಆ ಆಸ್ಪತ್ರೆ ಮೇಲೆ, ಆ ಸ್ಕೂಲ್ಗಳ ಮೇಲೆ ಎಲ್ಲ ಬರೆದಿಡ್ತಾರೆ. ಕಾರಣವೇನು? ಕಾರಣ ಅವರಿಗೆ ಆ ಒಳ್ಳೆ ಕೆಲಸ ಮಾಡಿದ್ರಿಂದ ಸ್ವರ್ಗ ಸಿಗ್ತದೆ, ನಿತ್ಯ ಜೀವ ಸಿಗ್ತದೆ ಅಂತ ಅದೆಷ್ಟೋ ಹಣ ಹಾಕಿ ಅವನ್ನೆಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ಅದು ಮಾಡಿದ್ರಿಂದ ಏನು ತಪ್ಪಾಗಿಲ್ಲ.
ಆದರೆ ಆ ಒಳ್ಳೆ ಧಾರ್ಮಿಕ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ ಅವರಿಗೆ ನಿತ್ಯ ಜೀವ ಸಿಗುತ್ತದೆ ಎಂದು ಅವರ ತಪ್ಪಾದಂತ ನಂಬಿಕೆಯಿಂದ ಆ ಪಂಗಡದವರು ಜೀವಿಸ್ತಾ ಇದ್ದಾರೆ. ಇನ್ನು ಕೆಲವರ ನಂಬಿಕೆಯನ್ನು ನೋಡುವ. ತಮ್ಮ ವೇಷಭೂಷಣಗಳನ್ನು, ತಮ್ಮ ವಸ್ತ್ರಗಳನ್ನು, ತಮ್ಮ ಶರೀರವನ್ನು ಬೇರೆ ರೀತಿಯಲ್ಲಿ ಬಣ್ಣ ಹಚ್ಚಿನೋ, ಬೇರೆ ರೀತಿಯ ಉಡುಪುಗಳನ್ನು ಬದಲಾಯಿಸಿಕೊಂಡು ನೀರಿನಲ್ಲಿ ಮುಳುಗಿ ಜಲ ಸ್ನಾನ ಮಾಡುವುದರ ಮೂಲಕ ನನಗೆ ಮೋಕ್ಷ ಸಿಗ್ತದೆ ಅಂತ ಇವತ್ತು ಐ ಥಿಂಕ್ ಎಷ್ಟು ಕೋಟಿ ಅಂತ ಗೊತ್ತಿಲ್ಲ, ಗೂಗಲ್ ಮಾಡಿ ನೋಡಿ. ಪ್ರಯಾಗ್ರಾಜ್ UPಯಲ್ಲಿ ಇವತ್ತು ಗಂಗಾ ನದಿಯಲ್ಲಿ ಐ ಥಿಂಕ್ 1 ತಿಂಗಳಾಯ್ತು ಅನ್ಸುತ್ತೆ, 10 ವರ್ಷಕ್ಕೊಮ್ಮೆ ಆಗತ್ತೆ ಕುಂಭಮೇಳ ಅಂತ ಅಲ್ವಾ. ಕೋಟಿ ಜನ, ಒಂದೇ ದಿನಕ್ಕೆ 10 ಕೋಟಿ ಜನ ಎಲ್ಲ ಸೇರಿದ್ದು ಉಂಟು ಅಲ್ಲಿ ಅನೇಕ ಅನಾಹುತಗಳನ್ನಾಗಿದ್ದು ನಾವು ನ್ಯೂಸ್ ಅಲ್ಲಿ ನೋಡ್ತಾ ಇರಬಹುದು ದಿನನಿತ್ಯ. ಇವತ್ತು ಸಹ ಜನ ಇದ್ದಾರೆ ಅಲ್ಲಿ ಇವತ್ತು. ಸೊ ಐ ಥಿಂಕ್ ಮೋರ್ ದೆನ್ 100 crores ಅಂತ ಹೇಳ್ಬೋದು, 100 ಕೋಟಿಗಿಂತಲೂ ಹೆಚ್ಚಿನ ಜನ ಬಂದು ಅಲ್ಲಿ ಮುಳುಗಿ ಸ್ನಾನ ಮಾಡ್ತಾ ಇದ್ದಾರೆ. ಒಳ್ಳೆ ಎಜುಕೇಶನ್ ಇದ್ದವರು, ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳು, ಹೆಸರುವಾಸಿಯಾದಂತ ವ್ಯಕ್ತಿಗಳು, ಮಿನಿಸ್ಟರ್ಗಳು, ರಾಜಕಾರಣಿಗಳು ಸಹ ಅಷ್ಟೇ ಅಲ್ಲ, ಬೇರೆ ದೇಶದಿಂದನೂ ಅಲ್ಲಿರುವಂತ ಹೆಸರುವಾಸಿ ವ್ಯಕ್ತಿಗಳು ಸಹ ಬಂದು ಅಲ್ಲಿ ಮುಳುಗಿ ಸ್ನಾನ ತೆಗೆದುಕೊಳ್ತಾ ಇದ್ದಾರೆ. ಅವರ ನಂಬಿಕೆ ಏನು ಗೊತ್ತುಂಟಾ? ಅಲ್ಲಿ ಮುಳುಗುವುದರ ಮೂಲಕ ನಮಗೆ ಮೋಕ್ಷ ಅಂದ್ರೆ ತಮ್ಮ ಪಾಪಗಳು ಪರಿಹಾರವಾಗಿ ಮೋಕ್ಷ ಅಂದ್ರೆ ಅದೇ ನಿತ್ಯ ಜೀವ ಸಿಗುತ್ತೆ ಅನ್ನುವ ಒಂದು ನಂಬಿಕೆ ಮೂಲಕ ಅಲ್ಲಿ ಬಂದು ಈ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಇದಕ್ಕೆ ಧಾರ್ಮಿಕ ಕಾರ್ಯ ಅಂತಾರೆ. ಓಕೆ, ಈ ರೀತಿಯಾಗಿ ಲೀಸ್ಟ್ ಹೇಳ್ತಾ ಹೋದ್ರೆ ನೂರಾರು ಸಂಗತಿಗಳನ್ನು ಈ ಲೋಕದ ಕಟ್ಟಕಡೆಯಲ್ಲಿ ನಾವು ನೋಡ್ತಾ ಇರಬಹುದು. ಹಾಗಾದ್ರೆ ಸತ್ಯ ಏನು? ಅದಕ್ಕೆ ಯೇಸು ಸ್ವಾಮಿ ಹೇಳಿದ ವಾಕ್ಯವನ್ನು ನೆನಪಿಸಿಕೊಳ್ಳೋಣ. ಸತ್ಯವನ್ನು ತಿಳಿದುಕೊಳ್ಳಿ, ಸತ್ಯವು ನಿಮ್ಮನ್ನು ಬಿಡುಗಡೆಗೊಳಿಸುವುದು. ಹಾಗಾದ್ರೆ ಆ ಸತ್ಯ ಎಲ್ಲಿ ಅಡಗಿದೆ? ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಅಡಗಿದೆ. ಯೇಸು ಕ್ರಿಸ್ತನು ತಾನೇ ಸ್ವತಃ ವಾಕ್ಯವನ್ನು ನಮ್ಗೆ ಹೇಳಿದ್ದಾರೆ. ನಾವು ಹೋದ ಶನಿವಾರ ದಿನ ಈ ವಾಕ್ಯವನ್ನು ಧ್ಯಾನಿಸಿದ್ದೆವು, ಅದಕ್ಕೋಸ್ಕರ ಓದೋದು ಬೇಡ. ಯೋಹಾನನ ಸುವಾರ್ತೆ 8:31 ನಾವು ನೋಡಬಹುದು. ಯೇಸುವನ್ನು ನಂಬಿದಂತ ಅಲ್ಲಿ ಇದ್ದಂತ ಶಿಷ್ಯರಿಗೆ ಕರೆದು ಯೇಸು ಹೇಳ್ತಾರೆ, ನನ್ನ ವಾಕ್ಯ ಎಲ್ಲಿ ಬರೆದಿದೆಯೋ ಅವುಗಳನ್ನು ನೀವು ಚೆನ್ನಾಗಿ ನಿರಂತರವಾಗಿ ತಿಳಿಯುವುದರ ಮೂಲಕ ನಿಮಗೆ ಎಲ್ಲ ಸತ್ಯಗಳು ತಿಳಿಯಲಿಕ್ಕೆ ಆರಂಭವಾಗ್ತದೆ. ಆವಾಗ ನಿಮಗೆ ನಿಮ್ಮ ಜೀವಿತದಲ್ಲಿರುವಂತ ಎಲ್ಲಾ ಗಲಿಬಿಲಿಯಿಂದ, ಎಲ್ಲಾ ಪ್ರಶ್ನೆಗಳಿಂದ, ಎಲ್ಲಾ ಪರಿಸ್ಥಿತಿಗಳಿಂದ ನಿಮಗೆ ಬಿಡುಗಡೆ ಆಗುವುದು. ನೀವು ಸ್ವತಂತ್ರರಾಗುವಿರಿ. ಸತ್ಯಗಳೆಲ್ಲ ತಿಳಿದು ಬರುವುದು. ಏಕೈಕ ದೇವರು ಯಾರು ಎಂಬುದು ತಿಳಿದು ಬರುವುದು. ನಿತ್ಯ ಜೀವ ಏನೆಂಬುದು ತಿಳಿದು ಬರುವುದು. ನಿತ್ಯ ಜೀವಕ್ಕೋಸ್ಕರ ಏನು ಮಾಡಬೇಕೆಂಬುದು ತಿಳಿದು ಬರುವುದು. ನಿತ್ಯ ಜೀವವನ್ನು ಹೇಗೆ ಪಡೆದುಕೊಳ್ಬೇಕೆಂಬುದು ನಿಮಗೆ ತಿಳಿದು ಬರುವುದು. ಇದಕ್ಕೆಲ್ಲ ಉತ್ತರ ಈಸಿಯಾಗಿ ನೀವು ಕಂಡುಕೊಂಡು ನೀವು ಸ್ವತಂತ್ರರಾಗಿ ಜೀವಿಸಬಹುದು ಅಂತ ಯೇಸು ಸ್ವಾಮಿ ನಮಗೆ ಅಲ್ಲಿ ಕಲಿಸ್ತಾರೆ. ಆಮೇನ್. ಹಾಗಾದರೆ ಇವಾಗ ಇಲ್ಲಿ ಈ ವಾಕ್ಯವನ್ನು ನಾವು ನೋಡ್ತಾ ಇರುವಾಗ ಒಬ್ಬನೇ ಸತ್ಯದೇವರು ಆಕಾಶಗಳನ್ನು, ಭೂಮಿಯನ್ನು, ಆಕಾಶದಲ್ಲಿರುವ ಗ್ಯಾಲಕ್ಸಿಗಳನ್ನು, ಒಂದೊಂದು ಗ್ಯಾಲಕ್ಸಿಯಲ್ಲಿ 1000ಕ್ಕಿಂತ ಹೆಚ್ಚು ನಕ್ಷತ್ರಗಳಿವೆ. ಅಂತ ಒಂದೊಂದು ಗ್ಯಾಲಕ್ಸಿ 1000 ಗ್ಯಾಲಕ್ಸಿಗಳಿದ್ದಾವೆ. ಅಷ್ಟೆಲ್ಲ ನಮ್ಮ ಕಣ್ಣಿಗೆ ಕಾಣುವಂತ ನಕ್ಷತ್ರಗಳು, ಚಂದ್ರ, ಸೂರ್ಯ, ಮರ, ಗಿಡಗಳು, ಪ್ರಾಣಿ, ಪಕ್ಷಿ, ಸಮುದ್ರ, ಸಾಗರಗಳೆಲ್ಲವೂ ದೇವರ, ಆ ಒಬ್ಬನೇ ಸತ್ಯ ದೇವರ ಸೃಷ್ಟಿಯಾಗಿದೆ. ಆತನಿಗೆ ಸರ್ವ ಶಕ್ತನು ಅಥವಾ ಸೃಷ್ಟಿಕರ್ತನು ಅಂತ ಹೇಳ್ತಾರೆ. ಹೌದಾ? ಓಕೆ, ಅವರನ್ನು ತಿಳಿದುಕೊಳ್ಳುವುದೇ, ಅವರನ್ನು ಕಂಡುಹಿಡಿಯುವುದೇ ನಿತ್ಯ ಜೀವ ಆಗಿದೆ. ಅಂದ್ರೆ ಒಮ್ಮೆ ಅವರಿಗೆ ತಿಳಿದುಕೊಂಡಿವ ಅವರು ಯಾರು ಅಂತ ಆ ದಿನದಲ್ಲಿ ನಮ್ಮ ಜೀವಿತಕ್ಕೆ ನಿತ್ಯವಾದಂತ ಒಂದು ಭಾಗ್ಯ ಸಿಕ್ಕಿಬಿಡ್ತದೆ. ಪ್ರೈಸ್ ದಿ ಲಾರ್ಡ್. ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ವೆರಿ ಗುಡ್. ಸೊ ಹಾಗಾದ್ರೆ ಈ ಸತ್ಯ ದೇವರು ಯಾರು ಅಂತ ತಿಳಿದುಕೊಳ್ಬೇಕಾದ್ರೆ ಮುಂದಿನ ಭಾಗ ಹೀಗೆ ಹೇಳ್ತದೆ, ಒಬ್ಬನೇ ಸತ್ಯ ದೇವರನ್ನು ಹಾಗೂ ನಿನ್ನನ್ನು ನೀನು ಕಳುಹಿಸಿಕೊಟ್ಟ
ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುವುದೇ ನಿತ್ಯ ಜೀವ. ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುವುದೇ ನಿತ್ಯ ಜೀವ. ಯಾರಿದು ಯೇಸು ಕ್ರಿಸ್ತನು ಅಂತ ನಾವು ಪ್ರಶ್ನೆ ಕೇಳಿದಾಗ ಸಾಧಾರಣವಾಗಿ ಈ ಅನ್ಯ ಜಾತಿಯವರ ಮುಂದೆ ಎಲ್ಲರ ಪಿಕ್ಚರ್ ಅಲ್ಲಿ ಬರುವುದು ಬೇರೆ ಧರ್ಮದಲ್ಲಿ ಇರುವ ಹಾಗೆ ಕ್ರಿಶ್ಚಿಯನ್ ಧರ್ಮದ ದೇವರು ಅಂತ ಮಾತ್ರ ಇಡೀ ಲೋಕಕ್ಕೆ ಗೊತ್ತಿರುವುದು. ಅಷ್ಟೇ ಅಲ್ವಾ? ಒಂದು ಫೋಟೋ ಇದೆ, ಶಿಲುಬೆ ಮೇಲೆ ತೂಗು ಹಾಕಿದ್ದಾರೆ, ಮೊಳೆಗಳಿಂದ ಜಡಿದಿದ್ದಾರೆ, ಇವರೇ ಕ್ರಿಶ್ಚಿಯನ್ನರ ದೇವರು. ಫೋಟೋ ಇಟ್ಟು ಅವರಿಗೆ ಹಾರ ಹಾಕಿ ಮೊಂಬತ್ತಿಯನ್ನು ಹಚ್ಚಿದ್ರೆ ಆ ದೇವರಿಗೆ ಪೂಜೆ ಮಾಡಿದ ಹಾಗೆ ಆಯಿತು. ಮತ್ತೆ ಅವರ ಜೊತೆ ಇನ್ನು ಕೆಲವರು ಸಂತರಿದ್ದಾರೆ, ಸಂತರನ್ನು ಸಹ ಪೂಜೆ ಮಾಡಿದ್ರೆ ಅವರು ಸಹ ಕೇಳ್ತಾರೆ ಪ್ರಾರ್ಥನೆಗಳು ಎಂಬಂತ ಒಂದು ರಿಲಿಜಿಯನ್ ಸಿಸ್ಟಮ್ ಆಗಿ ಕ್ರಿಶ್ಚಿಯನ್ ಧರ್ಮವು ಮಾರ್ಪಾಡಾಗಿದೆ. ಹೀಗೆ ಪರಿಗಣಿಸಲ್ಪಟ್ಟಿದೆ ಇಂದಿನ ದಿನದಲ್ಲಿ ನಮ್ಮ ಕಣ್ಮುಂದೆ. ಹೌದಲ್ವಾ? ಇದೇ ನಿಜವಾದ ಸಂಗತಿ. ಆದರೆ ನಿಜವಾಗಿಯೂ ಅದಲ್ಲ ಕ್ರಿಸ್ತಿಯ ಜೀವಿತ ಏನೆಂಬುದು. ನಿಜವಾಗಿ ಕ್ರಿಸ್ತ ಜೀವಿತ ಏನೆಂಬುದು ಅಥವಾ ನಿತ್ಯ ಜೀವವನ್ನು, ನಿಜವಾದ ಜೀವಿತವನ್ನು, ಸತ್ಯವಾದ ಬದುಕು, ಒಂದು ಬದುಕಿಗೆ ಅರ್ಥವನ್ನು ಕಂಡುಹಿಡಿಬೇಕಾದ್ರೆ ಯೇಸು ಕ್ರಿಸ್ತನನ್ನು, ಅಂದರೆ ಯೇಸು ಕ್ರಿಸ್ತನು ಹೇಳಿದ ಒಂದೊಂದು ವಾಕ್ಯಗಳನ್ನು ನಾವು ಬಿಡಿಸಿ ತಿಳಿದುಕೊಳ್ತಾ ಹೋದ ಹಾಗೆ ಒಬ್ಬನೇ ಸತ್ಯ ದೇವರು ಯಾರೆಂಬುದು ನಮಗೆ ತಿಳಿಯುತ್ತದೆ. ನಿತ್ಯವಾದ ಜೀವಿತ ಅಥವಾ ಮೋಕ್ಷ ಹೇಗೆ ನಮಗೆ ಸಿಗ್ತದೆ, ಅದನ್ನು ಪಡೆದುಕೊಳ್ಳುವುದು ಎಷ್ಟು ಸುಲಭವಾಗಿದೆ ಅನ್ನುವುದು ನಮಗೆ ತಿಳಿಯಲಿಕ್ಕೆ ಆರಂಭವಾಗ್ತದೆ. ಆಮೇಲೆ ನಾವೆಲ್ಲರೂ ಈ ಸತ್ಯವನ್ನು ತಿಳಿದುಕೊಂಡಿದ್ದೇವೆ. ಆದ್ರೆ ನಾನು ಇವತ್ತು ನಿಮ್ಗೆ ಇದನ್ನು ಕಲಿಸ್ತಾ ಇರೋದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಉದ್ದೇಶ ಏನು ಅಂತ ಹೇಳಿದ್ರೆ, ನೀವೆಲ್ಲ ಇದನ್ನ ಇದೇ ರೀತಿಯಾಗಿ ಕಲಿತು ಇನ್ನು ಅನೇಕರಿಗೆ ಇದನ್ನು ತಿಳಿಸಿಕೊಡುವರಾಗಬೇಕು. ಆಮೇಲೆ ಓಕೆ, ಈ ನಿತ್ಯ ಜೀವ ಮೋಕ್ಷವನ್ನು ನಾವು ಹೇಗೆ ಪಡೆದುಕೊಳ್ಳುವುದು? ಯೇಸು ಕ್ರಿಸ್ತನನ್ನು ತಿಳಿಯುವುದರ ಮೂಲಕ ನಾವು ನಿತ್ಯ ಜೀವವನ್ನು ನಮ್ಮ ಜೀವಿತದಲ್ಲಿ ಹೊಂದ್ಕೊಳ್ಬಹುದು ಅಂತ ನಾವು ಇಲ್ಲಿ ತಿಳಿದುಕೊಂಡಿದ್ದೇವೆ. ಹೌದಾ? ನಾವೆಲ್ಲರೂ ಯೇಸು ಕ್ರಿಸ್ತನನ್ನು ನಂಬಿದವರಾಗಿದ್ದೇವಾ? ಖಂಡಿತ ಖಂಡಿತ, ರೈಟ್? ಹೌದು. ದೇವರಿಗೆ ಸ್ತೋತ್ರ. ನಮ್ಮೆಲ್ಲರಲ್ಲಿ ಇವತ್ತು ಯೇಸು ಕ್ರಿಸ್ತನ ಜೀವವು ನಮ್ಮೊಳಗೆ ನೆಲೆ ನಿಂತಿದೆ, ನಮ್ಮೊಳಗೆ ಇದೆ. ಹೌದಾ? ಹಾಗಾದ್ರೆ ನಿತ್ಯ ಜೀವ ಎನ್ನುವ ಪದಕ್ಕೆ ಸ್ವಲ್ಪ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಈ ಭೂಮಿಯಲ್ಲಿರುವ ಪ್ರತಿಯೊಂದು ಜೀವಿಗಳಿಗೆ ಒಂದು ಆಯಸ್ಸನ್ನು ಕಂಡುಹಿಡಿಯಲಾಗಿದೆ ಅಲ್ವಾ? ಪ್ರತಿಯೊಂದು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಜಾಸ್ತಿ ದೂರ ಹೋಗೋದು ಬೇಡ, ನಮ್ಮ ಎದುರಲ್ಲಿರುವಂತ ಬೆಕ್ಕು, ನಾಯಿ, ಕೋಳಿ, ಆಕಾಶದಲ್ಲಿ ಹಾಡುವಂತ ಪಕ್ಷಿಗಳು, ದನ, ಎಮ್ಮೆ, ಕೋಣ, ಇವಕ್ಕೆಲ್ಲ ಆಯಸ್ಸಿದೆ ಅಲ್ವಾ? ಕುರಿ, ಇವಕ್ಕೆಲ್ಲ ಆಯಸ್ಸುಗಳಿದ್ದಾವೆ. ಇದು 100 ವರ್ಷ ಅಥವಾ 1000 ವರ್ಷ ಬದುಕಲ್ಲ ಅವು. ಅದಕ್ಕೊಂದು ಒಂದು ಆಯಸ್ಸಿದೆ. ಅದು ಆಯಸ್ಸು ಆದಾಗ ಅದು ಈ ಸತ್ತೋಗ್ಬಿಡುತ್ತೆ ಶರೀರದಲ್ಲಿ. ಅದೇ ರೀತಿ ಮನುಷ್ಯನಿಗೂ ಆಯಸ್ಸು ಉಂಟಲ್ವಾ? ಎಷ್ಟಿದೆ ಆಯಸ್ಸು ಮನುಷ್ಯನಿಗೆ? 1000 ವರ್ಷ ಬದುಕ್ತಾನ ಮನುಷ್ಯ? ಯಾರಾದ್ರೂ ಇದ್ದಾರ? ಇಲ್ಲವಾ? ನನಗೊಬ್ರು ಗೊತ್ತುಂಟು. ನನಗೊಬ್ರು ಗೊತ್ತುಂಟು, 969 ವರ್ಷಗಳು ಬದುಕಿದ್ದಾರೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರ? ಎಸ್, ಅದು ನಮ್ಮ ಪಕ್ಕದ ಮನೆಯವರು. ಅವ್ರು ನಮ್ಮ ಪಕ್ಕದ ಮನೆಯ ಅಜ್ಜ. ಅವರು ನಿಮ್ಮ ಪಕ್ಕದ ಮನೆಯಲ್ಲಿ ಹಾಗೆ ಯಾರಾದ್ರೂ ಇದ್ದಾರಾ 900 ವರ್ಷಗಳು ಜಾಸ್ತಿ ಬದುಕಿತ್ತು? ಇಲ್ಲ ಅಲ್ಲ? ನಮ್ಮ ಪಕ್ಕದಲ್ಲಿ ಇದ್ದಾರೆ, ಅಂದ್ರೆ ಬೈಬಲ್ ಅಲ್ಲಿ ಇದ್ದಾರೆ. ಓಕೆ, ಅದೇ ಮೆತುಶಲ ಅಂತ ಅವರ ಹೆಸರು. ನೋಡಿ, ದೇವರು ಸೃಷ್ಟಿ ಮಾಡಿದ್ದು ಆಯಸ್ಸು ಒಂದು ಲಿಮಿಟ್ ಆಗಿ ಕೊಟ್ಟಿದ್ದಲ್ಲ. ಆದಿಯಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಮನುಷ್ಯನಲ್ಲಿ ಝೋಯೆ ಲೈಫ್ ಅನ್ನು ಊದಿದ್ರು. ಮಣ್ಣಿನಿಂದ ಸೃಷ್ಟಿ ಮಾಡಿ ದೇವರು ತನ್ನದೇ ಆದಂತ ರೂಪದಲ್ಲಿ ಆ ಮಣ್ಣಿಗೆ ಆಕಾರ ಕೊಟ್ಟು ಅದರೊಳಗೆ ಊದ್ತಾರೆ ಶ್ವಾಸವನ್ನು, ಜೀವಶ್ವಾಸವನ್ನು ಊದ್ತಾರೆ. ಅದಕ್ಕೆ ಝೋಯೆ ಲೈಫ್ ಅಂತಾರೆ. ಆ ಊದಿದಂತ ಶ್ವಾಸ ನಿಲ್ಲಲಿಕ್ಕೆ ಊದಿದ್ದಲ್ಲ, ಅದು ನಿರಂತರ, ಅಪರಿಮಿತ, ಅಂತ್ಯವೇ ಇಲ್ಲದಂತ ಜೀವಶ್ವಾಸವನ್ನು ದೇವರು ಊದಿದ್ದು.
ಅದಕ್ಕೆ ಹೇಳೋದೆ ನಿತ್ಯ ಜೀವ. ಆಮೇಲೆ ಆದ್ರೆ ಇವತ್ತು ನಾವು ನೋಡ್ತೀವಿ 70, 80, 90, 100 ವರ್ಷ ಬದುಕಿದ್ರೆ ಗ್ರೇಟ್ ಅಲ್ವಾ, ಗಿನ್ನಿಸ್ ರೆಕಾರ್ಡ್ ಆಗ್ತದೆ. ಸೊ ಅಂತ ಪರಿಸ್ಥಿತಿ ಇವತ್ತಿನ ಕಾಲದಲ್ಲಿ ನಾವು ನೋಡಬಹುದು. ಹೌದಾ? ಹಾಗಾದ್ರೆ ನಾವು ಒಂದು ಪ್ರಶ್ನೆಯನ್ನು ನಮ್ಮ ಜೀವಿತದಲ್ಲಿ ಇಟ್ಕೊಳ್ಳುವಾಗ, ಇದೇನಾ ಜೀವಿತ? ಇಷ್ಟೇನಾ ಜೀವಿತ? ಬದುಕಂದ್ರೆ ಇಷ್ಟೇನಾ? ಒಂದು 70, 80, 90 ವರ್ಷ ಬದುಕಿ ಹೋಗೋದೇ ಜೀವಿತನಾ ಅಂತ ಪ್ರಶ್ನೆ ಹುಡುಕಿಕೊಂಡು ಹೋದವರು ಅನೇಕರು ಇವತ್ತು ಸನ್ಯಾಸಿಗಳಾಗಿ, ಕೆಲವರು ಕಾಶಿಯಲ್ಲಿ ಕಾಶಿ ಅಂದ್ರೆ ಅದೇ ಬನಾರಸ್ ಅಲ್ಲಿ ಅಥವಾ ಕಾಶ್ಮೀರದಲ್ಲಿ ಹೋಗಿ ಅಥವಾ ಕುಂಭಮೇಳದಲ್ಲಿ ಹೋಗಿ ತಪಸ್ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಹಣಕಾಸಿದ್ದವರು, ಬಿಸ್ನೆಸ್ ಮ್ಯಾನ್ಗಳು, ಇಂಜಿನಿಯರ್ಗಳು, ಎಜುಕೇಶನ್ ಇದ್ದವರು ಸಹ ಜೀವನದಲ್ಲಿ ಏನೋ ಒಂದು ನಿರಾಶೆ ಉಳ್ಳವರಾಗಿ ಹೋಗಿ ತಪಸ್ಸಲ್ಲಿ ಕೂತ್ ಬಿಟ್ಟಿದ್ದಾರೆ. ಯಾಕೆ ತಪಸ್ಸಲ್ಲಿ ಕೂತಿದ್ದಾರೆ? ದೇವರನ್ನು ಕಂಡುಹಿಡಿಲಿಕ್ಕೆ, ದೇವರನ್ನು ವಶಪಡಿಸ್ಕೊಳ್ಳಿಕ್ಕೆ, ನಿತ್ಯ ಜೀವವನ್ನು ಪಡೆದುಕೊಳ್ಳಿಕ್ಕೆ, ಮೋಕ್ಷವನ್ನು ಪಡೆದುಕೊಳ್ಳಿಕ್ಕೆ. ಆದ್ರೆ ಒಂದು ಸತ್ಯ ನಾವು ತಿಳಿದುಕೊಳ್ಳೋಣ, ದೇವರ ಉಚಿತವಾದ ವರವಾಗಿದೆ ಈ ನಿತ್ಯ ಜೀವ. ನಾವೇನೋ ಒಂದು ಕಾರ್ಯ ಮಾಡಿ, ತಪಸ್ಸು ಮಾಡಿ 100 ದಿನ ಅಥವಾ 3 ತಿಂಗಳು, 1 ವರ್ಷ ನಾನು ತಪಸ್ಸಿನಲ್ಲಿ ಕೂತುಕೊಂಡು, ಕಾಡಿನಲ್ಲಿ ಕೂತುಕೊಂಡು ನಾನು ಮೋಕ್ಷವನ್ನು ಹೊಂದಿಕೊಳ್ಳುತ್ತೇನೆ ಅಂತ ಹೇಳಿದ್ರೆ ಆ ವ್ಯಕ್ತಿಯೇ ಮೂರ್ಖನು. ಯೇಸು ಕ್ರಿಸ್ತನ ಪ್ರಕಾರ ನಮ್ಮ ಕರ್ತನಾದ, ನಮ್ಮ ಒಡೆಯನಾದ, ನಮ್ಮ ಜೀವವನ್ನು ಬಹಳಷ್ಟು ಪ್ರೀತಿಸಿದ ನಮ್ಮ ಕರ್ತನಾದ ಪ್ರೀತಿ ಯೇಸು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಿತ್ಯ ಜೀವ ಅಂತ ಹೇಳಿದ್ರೆ ನನ್ನ ವಾಕ್ಯದ ಮೂಲಕ ನೀವು ಎಷ್ಟು ತಿಳ್ಕೊಳ್ತೀರೋ ಅದೇ ನಿತ್ಯ ಜೀವವಾಗಿದೆ, ಅದೇ ಮೋಕ್ಷವಾಗಿದೆ. ಆಮೇನ್. ಹಾಗಾದ್ರೆ ನಮ್ಗೆ ನಿತ್ಯ ಜೀವ ಎನ್ನುವ ಶಬ್ದಕ್ಕೆ ಸ್ವಲ್ಪ ಮಟ್ಟಿಗೆ ಅರ್ಥ ತಿಳಿಯಿತು. ಅಂದ್ರೆ ಯಾವ ಜೀವಿತಕ್ಕೆ ಅಂತ್ಯವೇ ಇಲ್ಲವೋ ಅದನ್ನೇ ನಿತ್ಯ ಜೀವ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಟಿಪ್ಪಣಿಯನ್ನು ಬೈಬಲ್ ಇಂದಲೇ ನಾವು ನೋಡೋಣ. ಪ್ರಕಟಣೆಯ ಪುಸ್ತಕ 21ನೇ ಅಧ್ಯಾಯಕ್ಕೆ ಬರೋಣ. ಪ್ರಕಟಣೆಯ ಪುಸ್ತಕ 21ನೇ ಅಧ್ಯಾಯ. ಓದುವುದಕ್ಕಿಂತ ಮುಂಚೆ ನಾನು ಹೇಳಲಿಕ್ಕೆ ಇಷ್ಟಪಡೋದು, ರೆವಲ್ಯೂಷನ್ ಚಾಪ್ಟರ್ 21 ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಹೆವೆನ್, ಜನ್ನತ್, ಸ್ವರ್ಗ ಎಲ್ಲರೂ ಹೇಳ್ತಾರಲ್ವಾ. ಹಾಗಾದ್ರೆ ಇದು ಯಾರು ನೋಡಿದಾರಪ್ಪ? ಇದು ಹೇಗಿರುತ್ತೆ ಊಹೆ ಮಾಡಿ ಎಲ್ಲ ಪಿಕ್ಚರ್ ಮಾಡ್ಬೋದು, ಮೂವೀಸ್ ಅಲ್ಲೆಲ್ಲ ತೋರಿಸ್ತಾರೆ ಅಲ್ಲ, ಗ್ರಾಫಿಕ್ಸ್ ಎಲ್ಲ ತೋರಿಸ್ತಾರೆ. ಸೊ ನಮಗೆ ನಿಜವಾದ ಅದರ ಪಿಕ್ಚರ್ ಹೇಗಿದೆ, ಮುಂದಿನ ಕಾಲದಲ್ಲಿ ಅದು ಹೇಗೆ ನಮ್ಮ ಮುಂದೆ ಬರ್ತದೆ ಅನ್ನೋದನ್ನ ಯೇಸು ಕ್ರಿಸ್ತರೇ ಸ್ವತಃ ಪಿಕ್ಚರ್ ತೋರಿಸಿ, ಯಾರಿಗೆ? ಯೋಹಾನ ಸ್ವಾರ್ಥಿಕನಿಗೆ ಪಿಕ್ಚರ್ ಮೂಲಕ ದರ್ಶನ ಕೊಟ್ಟು, ನೋಡುಪ್ಪ ಈ ರೀತಿಯಾಗಿ ಪರಲೋಕ ರಾಜ್ಯ ಅಂದ್ರೆ ಹೊಸ ಆಕಾಶಗಳನ್ನು ಹುಟ್ಟಿಸ್ತಾರೆ, ಹೊಸ ಭೂಮಿಯನ್ನು ಹುಟ್ಟಿಸ್ತಾರೆ, ಹೊಸ ಯೆರೂಸಲೇಮ್ ಅನ್ನು ಸೃಷ್ಟಿ ಮಾಡ್ತಾರೆ, ಹೊಸದಾಗಿ ಎಲ್ಲವನ್ನು ಸೃಷ್ಟಿ ಮಾಡಿ ಅಲ್ಲಿ ನಿಜವಾದ ನಿತ್ಯ ಜೀವ ಅಥವಾ ಪರಲೋಕ ರಾಜ್ಯ ಇದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಓದೋಣ ಇವಾಗ 1ನೇ ವಾಕ್ಯದಿಂದ. ರೆವಲ್ಯೂಷನ್ ತರುವಾಯ 21:1 ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು, ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಸಾಕು ನೋಡಿ. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು, ಮೊದಲಿದ್ದ ನಮ್ಮ ಉಡುಪಿ, ಬೈಂದೂರು, ಸಿಂಗಾಪೂರು, ಇಂಡಿಯಾ ಎಲ್ಲ ಇಲ್ಲದೆ ಹೋಯ್ತು. ಉಡುಪಿ ಇಲ್ಲ ಸಿಸ್ಟರ್ಸ್, ಕುಮಟಾ ಇಲ್ಲ, ಬೈಂದೂರು ಇಲ್ಲ, ಇದೆಲ್ಲ ಇಲ್ಲದೆ ಹೋಯ್ತು. ಸಿಂಗಾಪುರ ಸಹ ಇಲ್ಲದೆ ಹೋಯ್ತು. ಇಸ್ರೇಲ್ ದೇಶವು ಇಲ್ಲದೆ ಹೋಯ್ತು. ಎಲ್ಲಾ ದೇಶ ಇಲ್ಲದೆ ಹೋಗ್ತದೆ ಒಂದು ದಿನ. ಅಷ್ಟೇ ಅಲ್ಲ, ನಿಮ್ಮ ಕಾಪು ಬೀಚು, ಮಲ್ಪೆ ಬೀಚ್ ಎಲ್ಲ ಇಲ್ಲದೆ ಹೋಗುತ್ತದೆ ಒಂದು ದಿನ. ಬರ್ದಿದ್ಯಾ? ಮಲ್ಪೆ ಬೀಚ್ ಇನ್ನು ಇರುವುದಿಲ್ಲ, ಉಡುಪಿ ಬೀಚ್ ಇನ್ನು ಇರುವುದಿಲ್ಲ, ಕಾಪು ಬೀಚ್ ಇನ್ನು ಇರುವುದಿಲ್ಲ. ಇದು ನಮ್ಗೆ ಗೊತ್ತಿಲ್ಲ ಆಗಿತ್ತಲ್ಲ, ಇಲ್ಲಿ ಬರ್ದಿದೆ ನೋಡಿ. ಇನ್ನು ಮೇಲೆ ಸಮುದ್ರವು ಇರುವುದಿಲ್ಲ ಅಲ್ವಾ? ನಾವೆಲ್ಲ ಬೀಚಿಗೆ ಸುತ್ತಾಡ್ತೀವಿ, ಎಷ್ಟು ಚೆನ್ನಾಗಿ ಅಲ್ವಾ, ಸಂತೋಷ ಪಡ್ತೀವಿ
ದೇವರೇ ಸೃಷ್ಟಿ ಮಾಡಿದ್ದು. ಬಟ್ ಒಂದು ದಿನ ಅದು ಇಲ್ಲದೇ ಇರುವುದು ಅಂತ ದೇವರು ಹೇಳಿದ್ದಾರೆ. ಇಲ್ಲದೇ ಇರುವುದು ಅಂತ ಹೇಳಿದ್ರೆ ಹೊಸದೊಂದನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಭೂಮಿಯನ್ನು ನಾಶ ಮಾಡ್ತಾರೆ, ಯಾಕೆಂದ್ರೆ ಬೇರೆ ಹೊಸ ಭೂಮಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ನೂತನ ಅಂತ ಹೇಳಿದ್ರೆ ಹೊಸ ಆಕಾಶವನ್ನು, ನ್ಯೂ ಹೆವೆನ್ ಅಂಡ್ ನ್ಯೂ ಅರ್ತ್, ಹೊಸ ಆಕಾಶ ಮತ್ತು ಭೂಮಿಯನ್ನು ದೇವರು ಸೃಷ್ಟಿ ಮಾಡಿ ಅಲ್ಲಿ ಹೊಸ ಸಂಗತಿಗಳನ್ನು ದೇವರು ಮಾಡ್ತಾ ಇದ್ದಾರೆ. ಅದೇನದು? ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮ್. ನೋಡಿ, ಇವತ್ತಿನ ಯೆರೂಸಲೇಮಿಗೆ ಹೋಗ್ಲಿಕ್ಕೆ ಎಷ್ಟು ಜನ ಪ್ರಯತ್ನ ಪಡ್ತಾರಲ್ಲ, ಅದಕ್ಕೋಸ್ಕರ ಯಹೂದಿಗಳು ಮುಸ್ಲಿಮರು ಫೈಟ್ ಮಾಡ್ತಾ ಇದ್ದಾರೆ ವರ್ಷಗಟ್ಲೆಯಿಂದ. ಹೌದಲ್ವಾ? ಎಷ್ಟು ವರ್ಷಗಳಿಂದ, 6,000 ವರ್ಷಗಳಾಯ್ತು. ಯಾವಾಗಿಂದ ಈ ಪ್ಯಾಲೆಸ್ತೀನಿಯರು ಮತ್ತು ಯಹೂದಿಗಳು ಇದ್ದಾರೋ ಭೂಮಿಯಲ್ಲಿ, ಅವತ್ತಿಂದ ಯೆರೂಸಲೇಮಿಗೋಸ್ಕರ ಹೊಡೆದಾಟ ಮಾಡ್ತಾನೇ ಇದ್ದಾರೆ. ಇದು ನಮ್ದು, ಅದು ನಿಮ್ದು ಅಂತ. ಅದೇ ಇಂಡಿಯಾ ಪಾಕಿಸ್ತಾನ ಅವರು ಕಾಶ್ಮೀರಗೋಸ್ಕರ ಹೊಡೆದಾಟ ಮಾಡ್ತಾನೇ ಇದ್ದಾರೆ. ಇದು ನಮ್ದು, ಇದು ನಿಮ್ದು ಅಂತ, ಅಲ್ವಾ? ಹಾಗಾದ್ರೆ ಒಂದು ದಿನ ಕಾಶ್ಮೀರನು ಹೋಗುತ್ತೆ, ಹಳೆ ಯೆರೂಸಲೇಮು ಹೋಗುತ್ತೆ, ಹೊಸ ಯೆರೂಸಲೇಮ್ ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಸೊ ನೋಡಿ, ಮುಂದಿನ ದರ್ಶನವನ್ನು ಕೊಡ್ತಾ ಇದ್ದಾರೆ ಯೋಹನ್ನನಿಗೆ. ನೋಡ್ತಾ ಇದ್ದಾನೆ, ಪಿಕ್ಚರ್ ಅಲ್ಲಿ ಮೂವಿ ನೋಡ್ತಾ ಇದ್ದಾನೆ, ಅವನು ಕಣ್ಣಾರೆ ನೋಡ್ತಾ ಇದ್ದಾನೆ. ಸೊ ಅದು ಈ ಭೂಮಿಯಲ್ಲಿ ಬಂದು ಇಳಿದು ಶೃಂಗರಿಸಲ್ಪಡ್ತದೆ. ನಿಮಗೆ ಇದರ ಉದ್ದ ಅಗಲ ಅಳತೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ಅಧ್ಯಾಯದಲ್ಲಿ ಮುಂದೆ ಇದೆ. ಸಿಂಪಲ್ ಆಗಿ ಹೇಳ್ತೀನಿ, ಒಂದು ಹೊಸ ಯೆರೂಸಲೇಮಿನ ಅಳತೆ ಎಷ್ಟು ಅಪ್ಪ ಅಂತ ಹೇಳಿದ್ರೆ, ಅರ್ಧ ಇಂಡಿಯಾ ದೇಶವನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ, ಸುಮಾರಿಗೆ 2,200 ಕಿಲೋಮೀಟರ್ ಅಷ್ಟು ಉದ್ದ, ಅಗಲ, ಎತ್ತರ ಎಷ್ಟಿದೆಯೋ ಆ ಸ್ಕ್ವಯರ್ ಬಾಕ್ಸ್ 2,200 ಕಿಲೋಮೀಟರ್ ಸ್ಕ್ವಯರ್ ಬಾಕ್ಸ್. ಮನೆಯಲ್ಲಿ ಬಾಕ್ಸ್ ಇದೆ ಅಲ್ವಾ, ಚೌಕವಾದಂತ ಬಾಕ್ಸ್. ಆ ಬಾಕ್ಸ್ ಅನ್ನು ಕೈಯಲ್ಲಿ ಇಟ್ಕೊಳ್ಳಿ, ಲೆಕ್ಕ ಮಾಡಿ. ಉದ್ದ 2,200 ಕಿಲೋಮೀಟರ್, ಎತ್ತರ 2,200 ಕಿಲೋಮೀಟರ್, ಅಗಲ 2,200 ಕಿಲೋಮೀಟರ್. ಅಂದ್ರೆ ಒಂದು ರೂಮ್, ನೀವು ರೂಮಲ್ಲಿ ಕೂತಿದಲ್ಲ, ಆ ರೂಮನ್ನೇ ನೋಡಿ ಲೆಕ್ಕ ಹಾಕಿ. ಅದರ ಒಂದೊಂದು ಉದ್ದ, ಅಗಲ, ಎತ್ತರ 2,000ಕ್ಕಿಂತ ಹೆಚ್ಚು ಇದೆ ಅಂತ ಹೇಳುವಾಗ, ಅಷ್ಟು ದೊಡ್ಡದು, ಅರ್ಧ ಇಂಡಿಯಾ ದೇಶ ಆಗ್ಬೋದು ಅಂತ ದೊಡ್ಡ ಒಂದು ಯೆರೂಸಲೇಮ್ ಪಟ್ಟಣವು. ಆ ಪಟ್ಟಣದ ಗೋಡೆಗಳೆಲ್ಲ ಬಂಗಾರದಿಂದ ರೆಡಿ ಮಾಡಿದ್ದಾರೆ, ಮತ್ತು ನೆಲ ಎಲ್ಲ ಬಂಗಾರ, ಹಚ್ಚ ಬಂಗಾರ. ನಾವೆಲ್ಲ ಹಾಕೊಳ್ತೀವಲ್ವಾ 24 ಕ್ಯಾರೆಟ್ ಅಂತ, ಸಾರಿ 22 ಕ್ಯಾರೆಟ್ ಅಲ್ವಾ. 24 ಅಷ್ಟು ಪ್ಯೂರ್ ಸಿಗಲ್ಲ, ಅದು ಖಾಲಿ ಹೇಳ್ತಾರೆ ಅಷ್ಟೇ, ಹಾಲ್ ಮಾರ್ಕ್ ಅಂತ ಹಾಕ್ತಾರೆ. ಬಟ್ ನ್ಯೂ ಜೆರೂಸಲೇಮ್ ಅಲ್ಲಿ ಪ್ಯೂರ್ ಗೋಲ್ಡ್ ಇಂದ ಮಾಡಿದಂತ, ಪ್ಯೂರ್ ಅಂಡ್ ರಿಯಲ್ ಅಂಡ್ ಒರಿಜಿನಲ್ ಆದಂತ ಹೊಸ ಯೆರೂಸಲೇಮ್ ಹೊಸ ಭೂಮಿಯ ಮೇಲೆ ಇಳಿದು ಬರ್ತದೆ. ಅದರಲ್ಲಿ ಎಲ್ಲಿಯೋ ಒಂದು ಕಡೆ ನಮ್ಮ ಮನೆ, ಯೇಸು ಸ್ವಾಮಿ ನಮಗೋಸ್ಕರ ಒಂದು ಲ್ಯಾಂಡ್ ಅನ್ನು, ಒಂದು ಮನೆಯನ್ನು ರಿಜಿಸ್ಟರ್ಡ್ ಮಾಡಿ ಇಟ್ಟಿದ್ದಾರೆ. ಅರ್ಥ ಆಗ್ತಿದ್ಯಾ? ಅಲ್ಲಿ ರಿಜಿಸ್ಟರ್ ಮಾಡಿ ಇಟ್ಟಿದ್ದಾರೆ. ನಮ್ಮ ಹೆಸರನ್ನು ಆ ರಿಜಿಸ್ಟರ್ ಪುಸ್ತಕದಲ್ಲಿ ಆಲ್ರೆಡಿ ಬರೆಯಲ್ಪಟ್ಟಿದೆ. ಆ ವಾಕ್ಯ ಗೊತ್ತುಂಟಲ್ಲ, ನಿಮ್ಮ ಹೆಸರುಗಳು ಜೀವಿತದ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಅಂತ. ಅನೇಕ ಭಾಗದಲ್ಲಿದೆ. ಲೂಕ 10:19, ಮತ್ತೆ ಎಫೆಷನ್ಸ್ ಬುಕ್ ಅಲ್ಲಿದೆ, ಪ್ರಕಟಣೆ ಪುಸ್ತಕದಲ್ಲಿದೆ. ಓಕೆ, ಸೊ ನಮ್ಮ ಹೆಸರು ಆಲ್ರೆಡಿ ಅಲ್ಲಿ ರಿಜಿಸ್ಟರ್ ಆಗಿದೆ. ಎಲ್ಲರಿಗೂ ಒಂದೊಂದು ಫ್ಲಾಟ್ ಬುಕ್ ಮಾಡಿ ಆಗಿದೆ. ಎಲ್ರಿಗೂ ಅಲ್ಲ, ಯೇಸು ಕ್ರಿಸ್ತನನ್ನು ನಂಬಿ, ಯೇಸು ಕ್ರಿಸ್ತನ ವಾಕ್ಯದ ಅಡಿಪಾಯದಲ್ಲಿ ವಾಕ್ಯವನ್ನು ಪಾಲಿಸಿ ತನ್ನ ಜೀವಿತವನ್ನು ನೀತಿಯಲ್ಲಿ ಇಟ್ಟುಕೊಂಡು ಅಂತ ಕ್ರಿಸ್ತರಿಗೆ ಈ ಒಂದು ಸೌಭಾಗ್ಯ, ಈ ಒಂದು ಮೋಕ್ಷ ಯೇಸು ಸ್ವಾಮಿ ಏನ್ ಮಾಡಿಬಿಟ್ಟಿದ್ದಾರೆ, ತನ್ನ ಪುಸ್ತಕದಲ್ಲಿ, ಪರಲೋಕದಲ್ಲಿರುವ ಪುಸ್ತಕದಲ್ಲಿ ನಮ್ಮ ಹೆಸರುಗಳನ್ನು ರಿಜಿಸ್ಟ್ರಿ ಪುಸ್ತಕದಲ್ಲಿ ಬರೆದು ಮುದ್ರೆ ಹಾಕಿದ್ದಾರೆ. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಅವರ್ ಫ್ಲಾಟ್, ಬ್ರ್ಯಾಂಡ್ ನ್ಯೂ ಫ್ಲಾಟ್ ಅನ್ನು ನಮಗೆ ಕೊಡಲ್ಪಡ್ತದೆ ಮುಂದಿನ ದಿನದಲ್ಲಿ. ಸೊ ಇವತ್ತು ಮನೆ ಇಲ್ದಿದ್ದವ್ರು ಎಷ್ಟು ಕಷ್ಟಪಡ್ತಾರೆ, ನಮಗೋಸ್ಕರ ಒಂದು ಡ್ರೀಮ್ ಹೌಸ್ ಇರಬೇಕು ಅಂತ ಎಲ್ಲ ಡ್ರೀಮ್ ನೋಡ್ತಾ ಇರ್ತಾರಲ್ವಾ. ದುಡಿಲಿಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ, ರೈಟ್? ಸೊ ಫ್ರೀ ಆಗಿ ಈ ಒಂದು ಮನೆ ನಮಗೋಸ್ಕರ ಯೇಸು ಸ್ವಾಮಿ ಇಟ್ಟಿದ್ದಾರೆ. ನಾನು ತಮಾಷೆ ಎಲ್ಲ ಹೇಳ್ತಾ ಇರೋದು. ಇದರ ಮಧ್ಯದಲ್ಲಿ ಒಂದು ವಾಕ್ಯ ಓದಿ ಪುನಃ ಪ್ರಕಟಣೆ ಪುಸ್ತಕ 21ಕ್ಕೆ ಬರ್ತೀರಾ? ಓಕೆ, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಬರೆದಿದೆ. ಓದಿ 1-3. ಜಾನ್ ಚಾಪ್ಟರ್ 14 ವರ್ಸ್ ನಂಬರ್ 1-3. ಯೋಹಾನ 14 ವಾಕ್ಯ 1-3.
3. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ಹ್ಮ್ ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಹ್ಮ್ ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು, ಹ್ಮ್ ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ಹ್ಮ್ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ಹ್ಮ್ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ಹ್ಮ್ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಆಮೇನ್. ಯಾಕಂದ್ರೆ ಹಾ, ಓದಿ. ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಅದು ಆತನ ಆಸೆ, ಅದು ಆತನ ಆಸೆ. ಯೇಸು ಸ್ವಾಮಿ ಇವತ್ತು ಎಲ್ಲಿದ್ದಾರೋ ಅಲ್ಲಿ ನಾವೆಲ್ಲರೂ ಇರ್ಬೇಕಂತ ಆತನ ಆಸೆ. ಅದಕ್ಕೋಸ್ಕರನೇ ಯೇಸು ಸ್ವಾಮಿ ನಮ್ಗೋಸ್ಕರ ಅಲ್ಲಿ ರೂಮ್ ರೆಡಿ ಮಾಡ್ಲಿಕ್ಕೋಸ್ಕರ, ಮನೆ ರೆಡಿ ಮಾಡ್ಲಿಕ್ಕೋಸ್ಕರ ಮೊದ್ಲೇ ಹೋಗಿದ್ದಾರೆ. ಎಲ್ಲ ರೆಡಿ ಆಗ್ಬಿಟ್ಟಿದೆ. ಇನ್ನೇನಪ್ಪ ಬರ್ಲಿಕ್ಕೆ ಸಮಯ ಕಾಯುತ್ತಾ ಇದೆ. ಅದಕ್ಕೋಸ್ಕರ ಹೇಳಿದ್ದಾರೆ, ನೀವು ನನ್ನ ಮೇಲೆ ನಂಬಿಕೆ ಇಡಿ, ನನ್ನ ವಾಕ್ಯವನ್ನು ಪಾಲಿಸಿ ನಡೆಯಿರಿ. ಹೌದಾ? ಇಂಗ್ಲಿಷ್ ಅಲ್ಲಿ ಹೀಗೆ ಬರೆದಿದೆ 2ನೇ ವಾಕ್ಯದಲ್ಲಿ, ಇನ್ ಮೈ ಫಾದರ್ಸ್ ಹೌಸ್ ಬರೆದಿದ್ಯಾ? ಇಂಗ್ಲಿಷ್ ಬೈಬಲ್ ನೋಡಿ. ಇನ್ ಮೈ ಫಾದರ್ಸ್ ಹೌಸ್ ದೇರ್ ಆರ್ ಮೆನಿ ರೂಮ್ಸ್, ಮೆನಿ ಫ್ಲಾಟ್ಸ್, ಮೆನಿ ಹೌಸಸ್. ಯು ಸಿ ದೇರ್? ವಾಸಿಸಲಿಕ್ಕೆ ಅಲ್ಲಿ ನಮಗೆ ರೂಮ್ಸ್ ಇದೆ ಅಂತೆ. ಬ್ರದರ್ ಸಿಸ್ಟರ್, ಸಿಂಗಾಪುರ್ ಅಲ್ಲಿ ನಾವು ಬಂದ್ರೆ ನಮಗೆ ಉಚಿತವಾಗಿ ಒಂದು ಫ್ಲಾಟ್ ಸಿಗ್ಬೋದಾ? ರೂಮು ಖಂಡಿತವಾಗಿ ಸಿಗಲ್ಲ. ಅಲ್ಲಿ ಬರ್ಲಿಕ್ಕೆನೆ ಕಷ್ಟ ಉಂಟು. ಒಂದು ವೀಸಾ ರೆಡಿ ಆಗ್ಬೇಕು, ಇಮಿಗ್ರೇಷನ್ ಆಗ್ಬೇಕು. ಇದೆಲ್ಲ ಆಗ್ಲಿಕ್ಕೋಸ್ಕರ ಎಷ್ಟೆಲ್ಲ ಒದ್ದಾಟ ಮಾಡ್ಬೇಕು ಅಲ್ವಾ? ನಮಗೆಲ್ಲ ಗೊತ್ತುಂಟು, ಫಾರಿನರ್ ಹೋಗಿದ್ದವರೆಲ್ಲರಿಗೂ. ಇಲ್ಲಿ ಫ್ರೀ ಆಗಿ ಇಮಿಗ್ರೇಷನ್, ವೀಸಾ, ಸ್ಟ್ಯಾಂಪು, PC, ಪೊಲೀಸ್ ಕ್ಲಿಯರೆನ್ಸ್ ಎಲ್ಲ ಯೇಸು ಸ್ವಾಮಿನೇ ಮಾಡ್ಕೊಡ್ತಾರೆ. ಯಾವ ಏಜೆಂಟು ಬೇಡ ಮಧ್ಯ. ಪ್ರೈಸ್ ದಿ ಲಾರ್ಡ್. ಸೊ ಏಜೆಂಟ್ ವರ್ಕ್ ಸಹ ಕೆಲವು ಧರ್ಮದಲ್ಲಿ ಇದೆ. ಅವ್ರ ಮುಖಾಂತರನೇ ಹೋಗ್ಬೇಕು. ಆ ಗುರುಗಳ ಮುಖಾಂತರನೇ, ಈ ಗುರುಗಳ ಮುಖಾಂತರನೇ ಹೋಗ್ಬೇಕನ್ನುವ ಒಂದು ರಿಲಿಜಿಯನ್ ಸಿಸ್ಟಮ್ ನಮಗೆ ಕಲಿಸ್ತದೆ. ನಮಗೆ ಯಾರ ಮುಖಾಂತರ ಹೋಗ್ಬೇಕಾಗಿಲ್ಲ. ಇದೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, 6ನೇ ವಾಕ್ಯದಲ್ಲಿ ಹೀಗೆ ಹೇಳಲ್ಪಟ್ಟಿದೆ. ಏನು? ತಂದೆ ಹತ್ರ ಹೋಗ್ಲಿಕ್ಕೆ ಮಾರ್ಗ ಏನು ಅಂತ ಕೇಳ್ತಾರೆ. ಅವಾಗ 4ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾರೆ, ನಾನು ಹೋಗುವ ಸ್ಥಳ ಮಾರ್ಗ ನಿಮಗೆ ತಿಳಿದಿದೆ ಅಂತ ಹೇಳುವಾಗ ಥೋಮಸ್ ನನ್ನ ಕೇಳ್ತಾರೆ, ಸ್ವಾಮಿ ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯ ನನಗೆ ಗೊತ್ತಿಲ್ಲ, ನನಗೆ ತಿಳಿಯದು, ಆ ಮಾರ್ಗ ನನಗೆ ತಿಳಿಸಿಕೊಡು ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗ. ಎಲ್ಲಿಗೆ ಹೋಗ್ಲಿಕ್ಕೆ? ಪರಲೋಕಕ್ಕೆ. ನಮಗೆ ಗೊತ್ತುಂಟು ಸಿಂಗಾಪುರ್ಗೆ ಯಾವ ಫ್ಲೈಟ್ ಹೋಗ್ತದೆ, ಅಮೆರಿಕಕ್ಕೆ ಯಾವ ಫ್ಲೈಟ್ ಹೋಗ್ತದೆ ಅಂತ. ಹೌದಾ? ಹಾಗಾದ್ರೆ ಯೇಸು ಸ್ವಾಮಿ ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ, ನೋಡಪ್ಪ, ಹೆವೆನ್ ಅಂದ್ರೆ ನಿತ್ಯ ಜೀವ ನಾನು ರೆಡಿ ಮಾಡಿದ್ದನ್ನಲ್ಲ ನಿಮಗೆ, ಬಂಗ್ಲೆಯನ್ನು, ಫ್ಲಾಟ್ ಅನ್ನು, ರೂಮ್ ಅನ್ನು ನನ್ನ ತಂದೆ ಮನೆಯಲ್ಲಿ. ಅಲ್ಲಿ ಹೋಗ್ಲಿಕ್ಕೆ ರೂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ನಾನೇ ರೂಟ್, ನಾನೇ ಮಾರ್ಗ, ಅದಕ್ಕೆ ನಾನೇ ದಾರಿ. ಸತ್ಯವಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸತ್ಯವೂ ಆಗಿದ್ದೇನೆ ನಾನೇ, ನಾನೇ ಜೀವವಾಗಿದ್ದೇನೆ. ನನ್ನ ಮೂಲಕ ಅಲ್ಲದೆ, ನನ್ನ ವಿನಃ ನೀವು ಬೇರೆ ಯಾವ ರೂಟಲ್ಲಿಯೂ ಸಹ ಹೆವೆನ್ಗೆ ಅಥವಾ ಆ ಇಟರ್ನಲ್ ಲೈಫ್ಗೆ ಅಥವಾ ನಿತ್ಯ ಜೀವದ ಆ ಪ್ಲೇಸಿಗೆ ನಿಮಗೋಸ್ಕರ ರೆಡಿ ಮಾಡಿ ಇಟ್ಟಂತ ಮನೆಗೆ ಹೋಗ್ಲಿಕ್ಕೆ ಬೇರೆ ಯಾವ ದಾರಿ ಇಲ್ಲ. ಆಮೇನ್. ಸೊ ನಾನು ವಾಪಸ್ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾರಲ್ಲ. ಸೊ ಯೇಸು ಸ್ವಾಮಿಯೇ ತನ್ನ ಸ್ವಂತ ಫ್ಲೈಟ್ ಅಲ್ಲಿ ಬರ್ತಾರೆ. ಹಲ್ಲೆಲೂಯಾ. ಸ್ವಂತ ಫ್ಲೈಟ್ ಅಲ್ಲಿ ಬಂದು ನಮ್ಮೆಲ್ಲರನ್ನು ಆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸೊ ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಈ ಭೂಮಿಗೆ ಬಂದು ನಮಗೋಸ್ಕರ, ನಾವು ಆ ಮನೆಗೆ ಬರ್ಬೇಕು ಅಂತ ಆಸೆ ಅವರೇ ಪಟ್ಟು, ಹಾಗೆ ಈಸಿಯಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಆಗಿತ್ತು. ಒಂದು ದೊಡ್ಡ ಕಾರಣವಿತ್ತು. ಅದೇನದು? ನಮ್ಮ ಜೀವಿತದಲ್ಲಿದ್ದಂತ ಪಾಪವೆಂಬ ದೊಡ್ಡ ತಡೆ. ಅದನ್ನೇನ್ ಮಾಡ್ಬಿಟ್ರು ಯೇಸು ಸ್ವಾಮಿ? ಎಲ್ಲವನ್ನು ಎತ್ಕೊಂಡು ತನ್ನ ಹೆಗಲ ಮೇಲೆ ಹಾಕಿ ತಾನು ನಮ್ಮೆಲ್ಲರ ಬದಲಿಗೆ ಶಿಲುಬೆ ಮೇಲೆ ದಂಡನೆಯನ್ನು ಅನುಭವಿಸಿದ್ರು. ಪಾಪದ ಪ್ರಾಯಶ್ಚಿತ್ತವನ್ನು ಯೇಸು ಸ್ವಾಮಿ ತನ್ನ ಮೇಲೆ ಹಾಕೊಂಡು ಶಿಲುಬೆ ಮೇಲೆ ತಾನು ಪ್ರಾಣವನ್ನು ಕೊಟ್ಟರು. ಆವಾಗ ಏನಾಯ್ತು? ಯಾರ್ಯಾರು ಆತನ ಹೆಸರಿನ ಮೇಲೆ ನಂಬಿಕೆ ಇಡ್ತಾರೋ ಅವರಿಗೆಲ್ಲರಿಗೂ ನಿತ್ಯ ಜೀವ ಉಚಿತವಾಗಿ ಸಿಗ್ಲಿಕ್ಕೆ ಆರಂಭವಾಯಿತು. 2000 ವರ್ಷಗಳಿಂದ ಇವತ್ತಿನವರೆಗೆ ಯಾರ್ಯಾರು ಯೇಸು ಕ್ರಿಸ್ತನೆಂಬ
ಆ ಶ್ರೇಷ್ಠ ನಾಮದ ಮೇಲೆ ನಂಬಿಕೆ ಇಡ್ತಾರೋ ಅವರಿಗೆ ಉಚಿತವಾಗಿ ಪರಲೋಕ ರಾಜ್ಯ, ನಿತ್ಯ ಜೀವ, ಮೋಕ್ಷ ಸಿಗುತ್ತದೆ. ಇದೇ ಸತ್ಯ. ಇವತ್ತು ಕುಂಭಮೇಳಕ್ಕೆ ಹೋಗ್ಬೇಕಂತ ಇಲ್ಲ, ಸೌದಿಯಲ್ಲಿರುವ ಮೆಕ್ಕಾ ಮದೀನಕ್ಕೆ ಹೋಗ್ಬೇಕಂತ ಇಲ್ಲ, ಯೆರೂಸಲೇಮಿಗೆ ಹೋಗ್ಬೇಕಂತ ಇಲ್ಲ, ಕನ್ಯಾಕುಮಾರಿಗೆ ಹೋಗ್ಬೇಕಂತ ಇಲ್ಲ, ವ್ಯಾಳಂಗಣಿಗೆ ಹೋಗ್ಬೇಕಂತ ಇಲ್ಲ, ಲೋಕದ ಯಾವ ಮೂಲೆಗೂ ಸಹ ಹೋಗ್ಬೇಕಂತ ಇಲ್ಲ. ನನ್ನನ್ನು ಆರಾಧಿಸುವ ಸಮಯ ಬರ್ತದೆ. ನನ್ನನ್ನು ಆರಾಧಿಸುವವರು ಸತ್ಯವೆಂಬ ವಾಕ್ಯದಿಂದಲೂ ಪವಿತ್ರಾತ್ಮನಿಂದ ತುಂಬಿ ನನ್ನನ್ನು ಆರಾಧಿಸ್ತಾರೆ ಅಂತ ಯೇಸು ಸ್ವಾಮಿ ಹೇಳಿದ್ದರು. ಸಮರಿಯ ಸ್ತ್ರೀಗೆ ಹೇಳಿದ್ರಲ್ವ, ಇನ್ನು ನೀವು ಎಲ್ಲಿಗೆ ಹೋಗ್ಬೇಕಾಗಿಲ್ಲ, ಯೆರೂಸಲೇಮಿಗೆ ಹೋಗ್ಬೇಕಾಗಿಲ್ಲ ಅಂತ ಸ್ಟಾರ್ಟ್ ಮಾಡಿ ಸಮರಿಯಕ್ಕೆ ಹೋಗ್ಬೇಕಾಗಿಲ್ಲ, ಇಂಡಿಯಾ ದೇಶಕ್ಕೆ ಹೋಗ್ಬೇಕಾಗಿಲ್ಲ, ಅಥವಾ ಮೆಕ್ಕಾ ಮದೀನಕ್ಕೆ ಹೋಗ್ಬೇಕಾಗಿಲ್ಲ, ಯಾವ ಪವಿತ್ರ ಸ್ಥಳಕ್ಕೆ ಹೋಗ್ಬೇಕಾಗಿಲ್ಲ. ಯಾಕಂದ್ರೆ ಪವಿತ್ರ ಸ್ಥಳ ಅನ್ನೋದು ಯಾವುದು ಇಲ್ಲ ಈ ಭೂಮಿಯ ಮೇಲೆ. ಪವಿತ್ರ ಸ್ಥಳ ಅನ್ನೋದು ಒಂದೇ ಇರೋದು, ಅದು ಮನುಷ್ಯನ ಹೃದಯವೆಂಬ ವೇದಿಕೆ. ಇವತ್ತು ಮನುಷ್ಯನ ಹೃದಯ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡ್ತದೋ ಅಲ್ಲಿ ಆ ಏಕೈಕ ಸತ್ಯ ದೇವರು ಬಂದು ವಾಸ ಮಾಡ್ತಾರೆ. ಆಮೇನ್. ಸೊ ಹಾಗಾದ್ರೆ ದೇವರು ವಾಸ ಮಾಡುವಂತ ಒಂದೇ ಸ್ಥಳ ಅದು ಯಾವುದು? ಮನುಷ್ಯನ ಹೃದಯ. ನಮಗೆ ಗೊತ್ತುಂಟು ವಾಕ್ಯ, ಹೌದಾ? ದೇವರು ಇನ್ನು ಮೇಲೆ ಮನುಷ್ಯನು ಕಟ್ಟಿದಂತ ಆಲಯದಲ್ಲಿ ವಾಸ ಮಾಡುವುದೇ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. 2000 ವರ್ಷಗಳಾಯ್ತು ಇವತ್ತಿಗೆ. ಮನುಷ್ಯನು ಕಟ್ಟಿದಂತ ಆಲಯದಲ್ಲಿ ನಾನು ವಾಸ ಮಾಡಲಾರೆನು. ಹಾಗಾದ್ರೆ ದೊಡ್ಡ ದೊಡ್ಡ ಚರ್ಚ್ಗಳನ್ನು ಕಟ್ಟಿಟ್ಟಿದ್ದಾರೆ ಲೋಕದಲ್ಲೆಲ್ಲ. ಅಲ್ಲಿ ಯೇಸು ಸ್ವಾಮಿ ಇದ್ದಾರಾ? ಪ್ರೊಟೆಸ್ಟೆಂಟ್ ಚರ್ಚ್, ಕ್ಯಾಥಲಿಕ್ ಚರ್ಚ್, ಮೆಥಡಿಸ್ಟ್ ಚರ್ಚ್, ಯಾಕೋಬೈಟ್ ಚರ್ಚ್, CSI ಚರ್ಚ್, CNI ಚರ್ಚ್, so many churches, different denomination. ಸೊ ಚರ್ಚ್ ಎಂಬ ಆಲಯದಲ್ಲಿ, ಕಟ್ಟಡದಲ್ಲಿ ದೇವರು ವಾಸ ಮಾಡ್ತಾರ? ವಾಕ್ಯ ಓದುವ. ಅಪೊಸ್ತಲರ ಕೃತ್ಯ 7 ವಾಕ್ಯ 48. 7:48, 47ರಿಂದನೇ ಓದ್ಬೋದು. ಅಪೊಸ್ತಲರ ಕೃತ್ಯ 7:47, 48. ಆದರೆ ಆತನಿಗೋಸ್ಕರ ಮನೆಯನ್ನು ಕಟ್ಟಿಸಿದವನು ಸೊಲೊಮೋನನು. ಆದರೂ ಪರಾತ್ಪರನು ಕೈಯಿಂದ ಕಟ್ಟಿದ ಮನೆಗಳಲ್ಲಿ ವಾಸ ಮಾಡುವವನಲ್ಲ. ಹಾಗಾದ್ರೆ ಯೆರೂಸಲೇಮ್ ಆಲಯದಲ್ಲಿ ವಾಸ ಮಾಡುವುದೇ ಇಲ್ಲ ಅಂತ ಹೇಳಿದ್ರು. ಅದೇ ದೇವ್ರು ಕಟ್ಸಿದ ಆಲಯ ತನಗೋಸ್ಕರ ಮೊದಲನೇದಾಗಿ ಸೊಲೊಮೋನ್ನ ಕೈಯಿಂದ. ಅವ್ರು ಕಟ್ಸಿದ ಆಲಯನೇ ಇನ್ನು ಬೇಡ ಅಂದ ಮೇಲೆ ಇನ್ನು ಬಾಕಿ ಮನುಷ್ಯನು ಕಟ್ಟಿದಂತ ಯಾವ ಆಲಯನು ಬೇಡ ಅಂತ ಇದ್ದಾರೆ. ಮುಂದೆ ಓದಿ. ಆಕಾಶ ಸಿಂಹಾಸನ, ಭೂಮಿಯು ನನ್ನ ಪಾದಗಳಿಗೆ ಪೀಠ. ನೀವು ನನಗೆ ಎಂತ ಮನೆಯನ್ನು ಕಟ್ಟಿ ಕೊಡುವಿರಿ? ಎಷ್ಟು ದೊಡ್ಡ ಚರ್ಚ್ ಕಟ್ತೀರ ಹೇಳಿ? ಬೆಳಂಗಣಿ ಚರ್ಚ್ ತುಂಬಾ ದೊಡ್ಡದಿದೆ. ನಾನು ನೋಡಿದ್ದೀನಿ, ಚಿಕ್ಕಕ್ಕಿರ್ಬೇಕಾದ್ರೆ ಹೋಗಿದ್ದೆ ನಾನು. ನಾಗಪಟ್ಟಣಂ ಅನ್ನೋ ಏರಿಯಾದಲ್ಲಿ ಇದೆ, ದೊಡ್ಡದಾಗಿ ಕಟ್ಟಿದ್ದಾರೆ. ಮತ್ತೆ ಇಲ್ಲಿ ಅಕ್ಕಪಕ್ಕ ಹರಿಹರಕ್ಕೂ ಸಹ ಹೋಗಿದ್ದೇನೆ. ಎಲ್ಲ ತಲೆಗೆ ಬೋಲ್ಡ್ ಮಾಡ್ಕೊಳ್ತಾರೆ. ಹರಿಹರಕ್ಕೆ ಹೋದಾಗ ಒಳ್ಳೆ ಒಂದು ವಿಚಿತ್ರ ಅನ್ಸುತ್ತೆ. ತಲೆ ಬೋಳ್ಸ್ಕೊಂಡು ಅಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಹರಿಹರ ಚರ್ಚ್ ವರೆಗೆ ಅದಕ್ಕೆ ಎಂತ ಸೇವೆ ಅಂತಾರೆ, ನೆರಳಲ್ಲಿ ಉರುಳ್ಕೊಂಡು ಹೋಗ್ತಾರೆ. ಉರುಳು ಸೇವೆ ಕ್ರಿಸ್ತಿಯರು ಮಾಡುವಂಥದ್ದು, ಉರುಳು ಸೇವೆ ಮಾಡ್ತಾರೆ. ಸೊ ಹೀಗೆ ಮಾಡಿದ್ರೆ ಅವರಿಗೆ ಮೋಕ್ಷ ಸಿಗ್ತದೆ ಅಂತ ಅವರ ನಂಬಿಕೆ. ಪಾಪ ಅವರಿಗೆ ಗೊತ್ತಿಲ್ಲ. ಸೊ ಆ ಚರ್ಚಲ್ಲಿ ಸ್ವಾಮಿ ಇದ್ದಾರೆ ಅನ್ನೋ ಅವರ ನಂಬಿಕೆ. ಸೊ ಅರ್ಥ ಆಗ್ತಿದೆ ನಾನು ಏನ್ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ. ಆಮೇನ್. ದೊಡ್ಡ ದೊಡ್ಡ ಕಟ್ಟಡಗಳಿಂದ ಕಟ್ಟಿದಂತಹ ಚರ್ಚ್ಗಳು ಇವತ್ತು ಇಂಡಿಯಾ ದೇಶದಲ್ಲಿ ಬೇಕಾದಷ್ಟು ನೋಡ್ಬೋದು. ಮುಂಬೈಯಲ್ಲಿ ಹೋಗಿದ್ರೆ ಚರ್ಚ್ ಗೇಟ್ ಅಲ್ಲಿ ಸಹ ದೊಡ್ಡ ದೊಡ್ಡ ಚರ್ಚ್ಗಳಿದ್ದಾವೆ, ರೈಟ್? ಸೊ ಈ ಚರ್ಚ್ ಒಳಗೆ ಯೇಸು ಸ್ವಾಮಿ ಇದ್ದಾರಾ? 100ಕ್ಕೆ 100 ಇಲ್ಲ. ಹಾಗಾದ್ರೆ ಎಲ್ಲಿ ವಾಸಿಸ್ತಾರೆ ಹೇಳಿ ಯೇಸು ಸ್ವಾಮಿ? ಮನುಷ್ಯನು ಕಟ್ಟಿದಂತ ಆಲಯದಲ್ಲಿ ವಾಸ ಮಾಡುವುದಿಲ್ಲ. ಯಾಕಂದ್ರೆ ಅವ್ರು ದೊಡ್ಡ ದೇವರು. ಆಕಾಶ ನನ್ನ ಸಿಂಹಾಸನ, ನಾನು ಕೂತ್ಕೊಳ್ಳುವಂತ ಚೇರು. ನೀವೆಲ್ಲ ಸೋಫಾ ಮೇಲೆ, ಚೇರ್ ಮೇಲೆಲ್ಲ ಕೂತಿದ್ದೀರಲ್ವಾ? ಅದೇ ರೀತಿ ಯೇಸು ಸ್ವಾಮಿ ಕೂತ್ಕೊಳ್ಳುವಂತ ಸಿಂಹಾಸನ ಈ ಇಡೀ ಆಕಾಶ ಮಂಡಲ ಇದೆಯಲ್ಲ ಅಷ್ಟು ದೊಡ್ಡದಿದೆ. ಭೂಮಿ ಕಾಲು ಮಣೆ, ಜಸ್ಟ್ ಕಾಲಿಡುವಂತ ಮನೆ ಅಷ್ಟೇ ದೊಡ್ಡದಿದೆ ನಮ್ಮ ಕರ್ತನ ಮುಂದೆ. ಸೊ ಆತನಿಗೆ ಎಂತ ಮನೆಯನ್ನು ನಾವು ಕಟ್ಕೊಳ್ಬಹುದು?
ಸೊ ಅದಕ್ಕಾಗಿ ದೇವರು ಏನ್ ಮಾಡಿದ್ರು, ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಕೊಡುವಾಗ ಕ್ರೂಜೆಯ ಮೇಲೆ ದೇವರು ಕಟ್ಟಿದಂತ ಸೊಲೊಮೋನ ಆಲಯದಲ್ಲಿ ಇದ್ದಂತ ಆ ಪವಿತ್ರ ಸ್ಥಳಕ್ಕೆ ಅಡ್ಡಿಯಾದಂತ ಆ ಪರದೆಯನ್ನು ಮೇಲಿಂದ ಕೆಳಗೆವರೆಗೂ ಹರಿದಾಗ್ಬಿಟ್ರು. ಭೂಕಂಪಗಳು ಉಂಟಾಯ್ತು. ಆ ಸಮಯದಲ್ಲಿ ಕಲ್ಲುಗಳೆಲ್ಲ ಉದುರಿ ಬಿದ್ದವು. ದೇವರ ಸಾನ್ನಿಧ್ಯ ಆಲಯದಿಂದ ಹೊರಗೆ ಹೊರಟು ಹೋಯಿತು. ಆವತ್ತು ಹೊರಗೆ ಹೊರಟು ಹೋದಂತ ಆ ಸಾನ್ನಿಧ್ಯ, ಆ ಪ್ರಸನ್ನತೆ, ದೇವರ ನಿವಾಸ ವಾಸ ಮಾಡುವಂತ ಪ್ರಸನ್ನತೆ ಅವತ್ತು ಹೊರಟು ಹೋಗಿ ಪೆಂತೆಕೋಸ್ತದ ದಿನದಲ್ಲಿ ಯಾರ್ಯಾರು ಯೇಸು ಕ್ರಿಸ್ತನನ್ನು ನಂಬಿ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರೋ, ಪ್ರತ್ಯೇಕವಾಗಿ ಈ ಯೇಸುವಿನ ಶಿಷ್ಯರು 120 ಶಿಷ್ಯರಿದ್ದರು. ಮೊಟ್ಟ ಮೊದಲನೇದಾಗಿ ಸ್ವತಃ ತ್ರಿಯೇಕ ದೇವರಾಗಿರುವಂತ ಪವಿತ್ರಾತ್ಮ ದೇವರು ಮನುಷ್ಯನ ಹೃದಯದೊಳಗೆ ಬಂದು ವಾಸ ಮಾಡಿದ್ರು. ಆಮೇನ್. ಅದಕ್ಕಾಗಿ ವಾಕ್ಯ ಹೇಳ್ತದೆ, ನಿಮ್ಮ ಶರೀರವೇ ದೇವರ ಆಲಯ. ಆಮೇನ್. ಸೊ ನಮ್ಮ ಶರೀರವೇ ಇವತ್ತು ದೇವರಿಗೆ ವಾಸ ಮಾಡುವಂತ ಆಲಯವಾಗಿದೆ. ಈ ಒಳಗೆ ದೇವರಿಲ್ಲ ಅಂದ್ರೆ ಯಾವ ಚರ್ಚಲ್ಲಿ ದೇವರು ಸಿಗೋದಿಲ್ಲ. ಚರ್ಚ್ ಕಟ್ಟಡಗಳು ಕಟ್ಟಿರೋದು ಒಂದೇ ವಿಷಯ, ಅಲ್ಲಿ ಜನರು ಸೇರಿಕೊಳ್ಳಿಕ್ಕೆ ಕಟ್ಟಿದಂತ ಕಟ್ಟಡ ವಿನಃ ಅಲ್ಲಿ ಯಾವ ಪವಿತ್ರ ಸ್ಥಳವಾಗ್ಲಿ, ಯಾವ ವೇದಿಕೆ ಆಗ್ಲಿ ಪರಿಶುದ್ಧವಲ್ಲ. ಅದಕ್ಕೆ ಯಾವ ವಾಕ್ಯ ಆಧಾರವಿಲ್ಲ. ಇದನ್ನೆಲ್ಲ ಮಾಡಿದ್ದು ಕಾನ್ಸ್ಟಂಟಿನೋಪಲ್ ಎನ್ನುವ ಸಾಮ್ರಾಜ್ಯದಲ್ಲಿದ್ದ, ಇದು ರೋಮನ್ ಸಾಮ್ರಾಜ್ಯದಲ್ಲಿದ್ದಂತ ಕಾನ್ಸ್ಟಂಟಿನೋಪಲ್ ರಾಜನ ಮುಖಾಂತರ ಹುಟ್ಟಿಕೊಂಡಂತ ಇಡೀ ವಿಶ್ವ ಸಭೆ ಕ್ರಿಸ್ತ ಶಕ 314ನೇ ಇಸ್ವಿಯಿಂದ ತೊಡಗಿಕೊಂಡು ಇವತ್ತಿನ ಕಾಲದಲ್ಲಿ ಸುಮಾರು 1700 ವರ್ಷಗಳು ಮೇಲೆ ಆಯಿತು. ಅದರ ಬೇರೆ ಬೇರೆ ಪಂಗಡಗಳು ಹುಟ್ಕೊಳ್ತಾ ಹೋಯ್ತು. ಮೊದಲು ಹುಟ್ಕೊಂಡಿದ್ದು ರೋಮನ್ ಕ್ಯಾಥಲಿಕ್, ಆಮೇಲೆ ಸಿರಿಯನ್ ಕ್ಯಾಥಲಿಕ್, ಮೆಥೋಡಿಸ್ಟ್, ಅದು ಇದು ಅಂತ ಹುಟ್ಕೊಂಡು ಇವತ್ತು ಬೇಕಾದಷ್ಟು ಪಂಗಡಗಳಾಗಿ ಚರ್ಚ್ ಕಟ್ಟಡ ನೋಡಿದ ಕೂಡಲೇ ಒಬ್ಬ ಮನುಷ್ಯನ ಮನಸ್ಸಿಗೆ ಬರುವಂತದ್ದು ಇಲ್ಲಿ ದೇವರು ವಾಸ ಮಾಡ್ತಾರೆ. ಸುಳ್ಳು. ಆಮೇನ್. ಹಾಗಾಗಿ ಸ್ವಾಮಿ ಹೇಳಿದ್ರು, ನಾನು ವಾಸ ಮಾಡುವುದು ನಿಮ್ಮ ಶರೀರವೆಂಬ ಆಲಯದಲ್ಲಿ. ಅದನ್ನು ಕಟ್ಟಿದ್ದೇ ಯೇಸು ಸ್ವಾಮಿ, 3 ದಿನದಲ್ಲಿ ಕಟ್ಟಿದ್ರು. ಅದು ಯೇಸುವಿನ ಶರೀರ, ಅದು ನಾನು ಮತ್ತು ನೀವುಗಳಾಗಿದ್ದೀರಿ. ಆಮೇನ್. ಅದಕ್ಕೋಸ್ಕರ ಇನ್ನೊಂದು ಮಾತು ಸಹ ಹೇಳಿದ್ದಾರೆ, ಎಲ್ಲಿ 2-3 ಸೇರುತ್ತೀರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ. ಇವಾಗ ಯೇಸು ಸ್ವಾಮಿ ಎಲ್ಲಿದ್ದಾರೆ ಹೇಳಿ? ನಮ್ಮ ಮಧ್ಯದಲ್ಲೇ ಕೂತ್ಕೊಂಡಿದ್ದಾರೆ, ನಮ್ಮ ಪಕ್ಕದಲ್ಲಿಯೇ ಕೂತ್ಕೊಂಡಿದ್ದಾರೆ. ಆಕಾಶ ಭೂಮಿಯನ್ನು ಸೃಷ್ಟಿಸಿದಂತ ಏಕೈಕ ದೇವರು ಇವಾಗ ದೂರ ಎಲ್ಲಿಯೂ ಕೂತ್ಕೊಳ್ಳಿಲ್ಲ, ಯಾವುದೋ ಚರ್ಚ್ ವೇದಿಕೆಯಲ್ಲಿ ಕೂತ್ಕೊಳ್ಳಿಲ್ಲ. ನಮ್ಮ ಪಕ್ಕದಲ್ಲೇ, ನಮ್ಮ ಚೇರ್ನ ಪಕ್ಕದಲ್ಲೇ ಕೂತ್ಕೊಂಡು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆಮೇನ್. ದ್ಯಾಟ್ ಇಸ್ ಗಾಡ್. ಅವರೇ ಜೀಸಸ್ ಕ್ರೈಸ್ಟ್. ಅವರೇ ಆದಿಯು ಅಂತ್ಯನು, ಅವರೇ ಬಿಗಿನಿಂಗ್ ಅಂಡ್ ದಿ ಎಂಡ್. ಅರ್ಥ ಆಗ್ತಿದ್ಯಾ? ಅವರೇ ಆರಂಭವೂ ಅಂತ್ಯವೂ ಆಗಿರುವ ಆತನು. ಅವರ ಹೆಸರೇ ಯೇಸು. ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠ ನಾಮ ಅವರದಾಗಿದೆ. ಇಡೀ ಆಕಾಶದಲ್ಲಿ, ಇಡೀ ಸ್ವರ್ಗ ಲೋಕದಲ್ಲಿ, ಇಡೀ ಭೂಮಿ ಎಲ್ಲಿರುವಂತ ಇಡೀ ಪ್ರಪಂಚದಲ್ಲಿ ಮತ್ತು ಪಾತಾಳದಲ್ಲಿಯೂ ಸಹ ಒಂದೇ ನಾಮ ಕೊಡಲ್ಪಟ್ಟಿದೆ. ಅದು ಯಾವುದು? ಯೇಸು ಎಂಬ ಶ್ರೇಷ್ಠ ನಾಮ. ದ ಗ್ರೇಟರ್ ನೇಮ್. ಆಮೇನ್. ದ ಗ್ರೇಟರ್ ನೇಮ್. ಆ ನಾಮದ ಮುಂದೆ ಬೇರೆ ಯಾವ ನಾಮ ಶ್ರೇಷ್ಠವಲ್ಲ. ಒಂದು ದಿನ ಬರ್ತದೆ ಅಂತೆ, ಆ ನಾಮದ ಮುಂದೆ ಎಲ್ಲಾ ಜಾತಿಗಳು, ಎಲ್ಲಾ ಪಂಗಡದವರು, ಎಲ್ಲಾ ಉಸಿರಿರುವಂತ ಜೀವಿಗಳು ಮೊಣಕಾಲು ಊರಿ ಯೇಸುವೇ ಕರ್ತನು ಪ್ರಭು ಅಂತ ಇಡೀ ಪ್ರಪಂಚ ಹೇಳುವ ದಿನ ಬೇಗನೆ ಬರ್ಲಿಕ್ಕಿದೆ. ಯೇಸು ಕ್ರಿಸ್ತನು ರಾಜಾದಿರಾಜನು, ಕರ್ತರ ಕರ್ತನಾಗಿ ಬಿಳಿ ಕುದುರೆಯ ಮೇಲೆ ಕೂತುಕೊಂಡು ಈ ಭೂಮಿಗೆ ಪುನಃ ಇಳಿದು ಬರುವಾಗ ತನ್ನ ಸಭೆ ಎಂಬ ತನ್ನ ವಿಶ್ವಾಸಿಗಳನ್ನು, ತನ್ನ ಮಕ್ಕಳನ್ನು ಪರಲೋಕಕ್ಕೆ ಕೊಂಡೊಯ್ಯಲಿಕ್ಕೆ ಪುನಃ ಈ ಭೂಮಿಗೆ ಇಳಿದು ಬರುವಾಗ ಆ ಸಮಯದಲ್ಲಿ ಇಡೀ ಜನರು, ಇಡೀ ಲೋಕದ ಜನರು ನೋಡಿ ಆಶ್ಚರ್ಯ ಪಟ್ಕೊಳ್ತಾರೆ. ತಮ್ಮ ಎದೆಯನ್ನು ಬಡಿದುಕೊಂಡು ವಿಲವಿಲನೆ ಒದ್ದಾಡ್ತಾರೆ. ಅಯ್ಯೋ, ನಾವು ನಂಬಿರುವ ದೇವರು ಸುಳ್ಳಾಯಿತು. ಇಡೀ ಲೋಕಕ್ಕೆ ಒಬ್ಬನೇ ದೇವರು, ಇಡೀ ಲೋಕವನ್ನು ಸೃಷ್ಟಿಸಿದ ಆತನು ಒಬ್ಬನೇ, ಆತನ ಹೆಸರೇ ಯೇಸು ಅಂತ ಕೂಗಿ ಹೇಳುವ ದಿನ ಬರ್ತದೆ. ಎಲ್ಲಾ ನಾಲಿಗೆಗಳು ಕೂಗಿ ಹೇಳ್ತವೆ. ಇವತ್ತು 106 ಜಾತಿ ಪಂಗಡಗಳನ್ನು ಮಾಡಿದಂತ ಪ್ರತಿಯೊಂದು ನಾಲಿಗೆಗಳು ಅವತ್ತು ಮೊಣಕಾಲು ಊರ್ತವೆ ಅಂತ ವಾಕ್ಯವು ಮೊದಲೇ ಬರೆಯಲ್ಪಟ್ಟಿದೆ.
ಆಕಾಶ ಭೂಮಿ ಅಳಿದರೂ ಆ ಬರೆಯಲ್ಪಟ್ಟಂತ ವಾಕ್ಯದಲ್ಲಿರುವಂತ ಒಂದೇ ಒಂದು ಚುಕ್ಕಿಯೂ ಸಹ ಅಳಿಯುವುದಿಲ್ಲ ಅಂತ ಮೊದಲೇ ಇವನ್ನೆಲ್ಲ ಬರೆಯಲ್ಪಟ್ಟಿದೆ. ಆಮೇನ್, ಆಮೇನ್. ಆಮೆನ್. ಸೊ ಹಾಗಾಗಿ ನಮ್ಮ ಯೇಸುವೆ ನಿರಂತರ ಶಾಶ್ವತವಾದ ದೇವರು, ಆತನಿಗೆ ಅಂತ್ಯವಿಲ್ಲ. ಹಿ ಇಸ್ ದ ಬಿಗಿನಿಂಗ್ ಅಂಡ್ ಹಿ ಈಸ್ ದಿ ಎಂಡ್. ಆಮೆನ್. ಸೊ ಅಂತ ಒಂದು ರಾಜ್ಯಕ್ಕಾಗಿ ಯೇಸು ಸ್ವಾಮಿ ನಮ್ಮನ್ನು ಕರೆದಿದ್ದಾರೆ. ನಮ್ಮನ್ನು ಪ್ರೀತಿಸಿ, ನಮ್ಮನ್ನು ಆರಿಸಿ, ನಮ್ಮನ್ನು ಇಲ್ಲಿ ಒಟ್ಟು ಮಾಡಿ ಇವತ್ತು ಈ ಗ್ರೂಪಿನಲ್ಲಿ ನಾವು ಇದ್ದೀವಿ ಅಂತ ಹೇಳಿದೆ ನಾವೇ ಭಾಗ್ಯವಂತರು, ನಾವೇ ಅದೃಷ್ಟವಂತರು. ನಮ್ಮ ಭಾಷೆಯಲ್ಲಿ ಹೇಳುವುದಾದರೆ ನಮ್ಮನ್ನು ಆರಿಸಿಕೊಂಡು ಈ ಒಂದು 5-6 ಜನ ಇದ್ದೀವಲ್ಲ ಗ್ರೂಪಲ್ಲಿ. ಸೊ ಈ ಮಧ್ಯಾಹ್ನದ ಊಟ ಮಾಡಿ ಒಳ್ಳೆ ನಿದ್ದೆ ಮಾಡುವಂತ ಸಮಯದಲ್ಲಿ ನಾವೊಂದು 6 ಲೈನ್ ಅನ್ನು ಕನೆಕ್ಟ್ ಮಾಡಿ ನಾವ್ ಎಷ್ಟು ಜನ ಇವತ್ತು ಸೇರ್ಕೊಂಡಿದ್ದೀರೋ ನಾವೇ ಭಾಗ್ಯವಂತರು. ಆಮೆನ್. ಪ್ರೈಸ್ ದಿ ಲಾರ್ಡ್. ಇವಾಗ ದೇವರು ಎಷ್ಟು ಸಂತೋಷ ಪಡ್ತಾ ಇದ್ದಾರೆ, ಯಾಕಂದ್ರೆ ನಾವು ಆತನ ಬಗ್ಗೆ ತಿಳಿತಾ ಇದ್ದೇವೆ, ಆತನ ಬಗ್ಗೆ ಧ್ಯಾನಿಸ್ತಾ ಇದ್ದೇವೆ, ಆತನ ನಾಮವನ್ನು ಎತ್ತಿ ಹೇಳ್ತಾ ಇದ್ದೇವೆ, ಯೇಸು ಮಾತ್ರ ಕರ್ತನು ಅಂತ ಹೇಳ್ತಾ ಇದ್ದೇವೆ, ಆತನ ವಾಕ್ಯವನ್ನು ನುಡಿತಾ ಇದ್ದೇವೆ. ಇಂಥ ಸಮಯದಲ್ಲಿ ಆತನ ನಾಮಕ್ಕೆ ಮಹಿಮೆ ಉಂಟಾಗ್ತಾ ಇದೆ, ಆತನ ಮಹಿಮೆಯನ್ನು ಪಡೆದುಕೊಳ್ತಾ ಇದ್ದಾನೆ ನಮ್ಮ ಮೂಲಕ. ಅದಕ್ಕೋಸ್ಕರ ನಾವು ಈ ಸಮಯದಲ್ಲಿ ಆತನನ್ನು ಧ್ಯಾನಿಸಿ, ಯೇಸುವೆ ನೀನು ಒಳ್ಳೆಯವನಪ್ಪ, ನನ್ನ ದೇವರಾಗಿರುವುದಕ್ಕೋಸ್ಕರ ನಾನು ಸಂತೋಷ ಪಡ್ತೀನಿ, ನಾನು ಹೆಮ್ಮೆ ಪಡ್ತೀನಿ ಅಂತ ಹೇಳ್ಕೊಳ್ಬೇಕು. ಯಾಕಂದ್ರೆ ಸತ್ಯ ದೇವರನ್ನು ನಾವೆಲ್ಲರೂ ಕಂಡುಕೊಂಡಿದ್ದೇವೆ, ಅವರನ್ನು ಬಿಟ್ಟು ಬೇರೆ ಯಾವ ದೇವರು ಇಲ್ಲ. ಆಕಾಶದ ಕೆಳಗೆ ಆಗಲಿ, ಭೂಮಿಯ ಮೇಲೆ ಆಗಲಿ, ಪಾತಾಳದಲ್ಲಿ ಆಗಲಿ ಒಬ್ಬನೇ ದೇವರು, ಆತನ ಹೆಸರೇ ಯೇಸು ಕ್ರಿಸ್ತನು. ಯೇಸು ಎಂಬ ಹೆಸರಿನ ಅರ್ಥ ರಕ್ಷಕನು. ಏನು? ರಕ್ಷಕನು. ಹಾಲೆಲೂಯ. ಸೊ ಆತನನ್ನು ನಂಬುವುದು, ಆತನನ್ನು ತಿಳಿದುಕೊಳ್ಳುವುದೇ ಏನಾಗಿದೆ? ನಮಗೆ ನಿತ್ಯ ಜೀವ. ಸಿಗುವಂತ ಮೋಕ್ಷವಾಗಿದೆ. ಸಂಸ್ಕೃತ ಪದದಲ್ಲಿ ಮೋಕ್ಷ ಅಂತಾರಲ್ಲ, ಮೋಕ್ಷಂ, ಮೋಕ್ಷವಾಗಿದೆ. ಅದನ್ನೇ ಕನ್ನಡದಲ್ಲಿ ನಿತ್ಯ ಜೀವ ಅಂತಾರೆ, ಇಂಗ್ಲಿಷಲ್ಲಿ ಇಟರ್ನಲ್ ಲೈಫ್ ಅಂತಾರೆ. ಹಾಲೆಲೂಯ. ಇನ್ನೊಂದು ಶಬ್ದ ಇರ್ಬೋದು, ಐ ಥಿಂಕ್ ಅಮೃತಂ ಅಲ್ವಾ, ಅಮೃತಂ ಅಂತ ಹೇಳ್ತಾರೆ. ನಾವು ಅಮೃತಂ ಅಂತ ಹೇಳಿದಾಗ ಚಿಕ್ಕ ವಯಸ್ಸಿನಲ್ಲಿ ನಾನು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲ ಓದುವಾಗ ಮಕ್ಕಳೆಲ್ಲ ಹೇಳ್ತಿದ್ರು, ಸಮುದ್ರದಲ್ಲಿ ಅಮೃತ ಸಿಗುತ್ತದೆ ಅಂತೆ, ಅದನ್ನ ಕುಡಿದ್ರೆ ಯಾರು ಸಾಯೋದಿಲ್ಲ ಅಂತೆ. ಅವಾಗ ನನಗೆ ತುಂಬಾ ಇಂಟ್ರೆಸ್ಟ್, ಅದು ಎಲ್ಲಿ ಹುಡ್ಕೋದು ಅಂತ. ಯಾರಾದ್ರೂ ಕೊಟ್ಟಿದ್ರೆ ಚೆನ್ನಾಗಿತ್ತಲ್ಲ, ಕುಡಿದು ಬಿಡ್ಬೋದಿತ್ತಲ್ಲ ಅಂತ ಅನಿಸ್ತಿತ್ತು. ಮತ್ತೆ ಈ ಸೀರಿಯಲ್ ಧಾರಾವಾಹಿಗಳೆಲ್ಲ ಬರ್ತಿತ್ತು, ಅದರಲ್ಲಿ ಸಹ ಇದೇ ರೀತಿ ಕಥೆಗಳೆಲ್ಲ ಇರ್ತಿತ್ತು. ಸೊ ಅದನ್ನ ನೋಡುವಾಗ ಸಂತೋಷ, ಅದು ಅಮೃತಂ ಸಿಕ್ಕಿದ್ರೆ ಕುಡಿದು ಬಿಟ್ರೆ ನನಗೆ ಮೋಕ್ಷ ಅಂದ್ರೆ ಮರಣನೇ ಇಲ್ಲ ಅಂತ ಆ ರೀತಿ ಆಸೆ ಎಲ್ಲ ಹುಡ್ತಿತ್ತು. ಆದ್ರೆ ಆ ಆಸೆ ಇವತ್ತು ಜೀವಂತವಾಗಿದೆ. ಯಾರ್ಯಾರು ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆ ಇಟ್ಟರೋ, ಯಾರ್ಯಾರು ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನಾಗಿ ತಮ್ಮ ಜೀವಿತದಲ್ಲಿ ಸ್ವೀಕಾರ ಮಾಡಿದ್ದಾರೋ, ಅವರನ್ನು ಹಿಂಬಾಲಿಸ್ತಾ ಇದ್ದಾರೋ, ಅವರೆಲ್ಲರೂ ಅಮೃತವನ್ನು ಕುಡಿದವರಾಗಿದ್ದಾರೆ. ಇವತ್ತು ಅವರ ಒಳಗೆ ಜೀವವು ತುಂಬಿ ತುಳುಕುತ್ತಿದೆ. ಯೇಸು ಹೇಳಿದರು, ನನ್ನನ್ನು ನಂಬಿದವನ ಉದರದೊಳಗಿಂದ ಜೀವ ನದಿಯು, ಅಂದ್ರೆ ಅರ್ಥ ಏನು ಗೊತ್ತುಂಟಾ? ಅಮೃತ ಹರಿಯುತ್ತಿದೆ ಅಂತ ಹೇಳಿದ್ರು ಅವರು. ಪ್ರೈಸ್ ದಿ ಲಾರ್ಡ್. ಯೋಹಾನ 5:24 ಹೇಳ್ತದೆ, ಜಾನ್ 5:24 ಹೇಳ್ತದೆ, ನನ್ನನ್ನು ನಂಬಿದವನು ಇವಾಗಲೇ ಮರಣವನ್ನು ದಾಟಿ ಜೀವಕ್ಕೆ ಸೇರಿದ್ದಾನೆ. See that word? ಮರಣವನ್ನು ದಾಟಿ ಜೀವಕ್ಕೆ ಸೇರಿದ್ದಾನೆ. ರೀಡ್ ದಟ್ ವರ್ಡ್, ಅದನ್ನು ಓದಿ. ಯೋಹಾನ 5:24, ಜಾನ್ 5:24. Very truly I tell you, whoever hears my word and believes him who sent me has eternal life Yes. and will not be Hmm? but has crossed over from death to life. Yes, crossed over to death, from Death death to to life. life. See? Hallelujah. What a beautiful word. ಎಂತ ವಂಡರ್ಫುಲ್ ಆಗಿದೆ ವಾಕ್ಯ ಅಲ್ವಾ? ಎಷ್ಟು ಅದ್ಭುತವಾಗಿದೆ. ನಾವೆಲ್ಲ ಅಮೃತವನ್ನು ಕುಡಿದು ಬಿಟ್ಟಿದ್ದೇವೆ. ಏನು? ನಾವೆಲ್ಲ ಅಮೃತವನ್ನು ಕುಡಿದು ಬಿಟ್ಟಿದ್ದೇವೆ. ಸೊ ಎಷ್ಟು ಭಾಗ್ಯ ನಮಗೆ ಸಿಕ್ಕಿದೆ, ನಾವು ಎಷ್ಟು ಭಾಗ್ಯವಂತರು, ಎಷ್ಟು ನಾವು ಹೆಮ್ಮೆ ಪಡ್ಕೊಳ್ಬೇಕು ಅಲ್ವಾ? ನಿರಾಸೆ ಹೋಗ್ಲಿ ಇವತ್ತಿಂದ.
ನಾನು ಖಂಡಿತವಾಗಿ ಹೇಳ್ತಿದ್ದೇನೆ, ನಿರಾಸೆ ಇವತ್ತು ಹೋಗ್ಲಿ ನಮ್ಮ ಒಳಗಿಂದ. ಉತ್ಸಾಹ ಹುಟ್ಟಿಕೊಳ್ಳಿ. ನಾವು ಸಾಧಾರಣರಲ್ಲ. ನಾವು ಬೇರೆ ದೇಶಕ್ಕೆ ಹಾರಿಸಲ್ಪಟ್ಟವರು. ಬೇರೆ ಯಾವುದೋ ಒಂದು, ನಾವ್ ಹೇಳ್ತಾರಲ್ಲ, ಬೇರೆ ಗ್ರಹದಿಂದ ಏಲಿಯನ್ಸ್ಗಳು ಬರ್ತಾರೆ ಅಂತ. ಆಕ್ಚುಲಿ ವಿ ಆರ್ ಏಲಿಯನ್ಸ್ ಟು ಡಿಫ್ರೆಂಟ್ ವರ್ಲ್ಡ್. ನಾವು ಬೇರೆ ವರ್ಲ್ಡಿಗೋಸ್ಕರ ರೆಡಿ ಆಗಿರುವಂತ ನಾವು ಪ್ರಯಾಣಿಕರು ಆಗಿದ್ದೇವೆ. ಹೌದಾ? ಈ ಲೋಕಕ್ಕೆ ನಾವು ಏಲಿಯನ್ಸ್ ಆಗಿದ್ದೇವೆ. ಸೊ ವಿ ಆರ್ ಆಲ್ರೆಡಿ ಚೋಸನ್, ವಿ ಆರ್ ಆಲ್ರೆಡಿ ಸೆಪರೇಟೆಡ್. ಓಕೆ, ನಾವು ಪ್ರತ್ಯೇಕಿಸಲ್ಪಟ್ಟವರು, ನಾವು ಆರಿಸಲ್ಪಟ್ಟವರು, ನಾವು ಯೇಸುವಿನ ರಕ್ತದಿಂದ ತೊಳೆದು ಶುದ್ಧ ಮಾಡಲ್ಪಟ್ಟವರು. ಆಮೆನ್. ಪ್ರೈಸ್ ದ ಲಾರ್ಡ್. Amen. ಇಲ್ಲಿ ಬೇರೆ ಯಾವ ಧಾರ್ಮಿಕ ಕಾರ್ಯಕ್ಕೆ ಅಡ್ಡಿ ಕೊಡುವುದೇ ಬೇಡ. ನೋಡಿ, ಇದೇ ಚರ್ಚ್ ಆಗಿದೆ. ನಾವು ಇವಾಗ ಸೇರ್ಕೊಂಡು 1 ತಾಸು ಮೇಲಾಯ್ತು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಬೆಲೆ ಬಾಳುವಂತ ಬೇರೆ ಯಾವ ಸಂಗತಿ ಭೂಮಿಯ ಮೇಲಿಲ್ಲ. ಇವತ್ತು ಕೋಟಿಗಟ್ಟಲೆ ಕಟ್ಟಡದಂತ ಚರ್ಚ್ಗಳನ್ನು ಕಟ್ಟಿ ಅದರೊಳಗೆ 1 ಗಂಟೆಯ ಮಾಸನ್ನು ಮಾಡಿ ಹೋಗ್ತಾರೆ, ಅಥವಾ ಬೇರೆ ಯಾವುದೇ ಧರ್ಮದವರು ಅವರವರ ಆಲಯದಲ್ಲಿ ಸೇರ್ಕೊಂಡು ಪೂಜೆ ಪಾತ್ರಗಳನ್ನು ಮಾಡ್ತಾರೆ. ಇದೆಲ್ಲವನ್ನು ಕಂಪೇರ್ ಮಾಡಿ ನೋಡಿದ್ರೆ, ಈ ನಾವು ಕಳೆದಂತ 1 ಗಂಟೆ ಕಾಲದಲ್ಲಿ ಮಾಡಿದಂತ ಶ್ರೇಷ್ಠವಾದಂತ ಸಂಗತಿ ಈ ಬಾಕಿ ಎಲ್ಲ ಧಾರ್ಮಿಕ ಕಾರ್ಯಗಳಿಗಿಂತ ಅದೆಷ್ಟೋ ಶ್ರೇಷ್ಠವಾಗಿದೆ. ಆಮೇನ್. ನಾನು ಹೇಳಿದ್ದು ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಥ್ಯಾಂಕ್ ಯು ಜೀಸಸ್. ಸೊ ಇಂಥ ಒಂದು ಮೂಮೆಂಟ್ ಗಳನ್ನು ದೇವರು ನಮಗೆ ಕೊಟ್ಟಿರುವಾಗ ನಾವು ಆನಂದ ಪಡ್ಬೇಕು. ಈ ಭೂಮಿಯ ಮೇಲೆ ಸಂತೋಷ ಪಡ್ಬೇಕು. ಈ ಭೂಮಿಯ ಮೇಲೆ ನಮಗೆ ಸಿಗುವಂತ ಒಂದೊಂದು ನಿಮಿಷವು ನಮ್ಮ ಕರ್ತನನ್ನು ನೆನೆಸಿ ಅವರಿಗೆ ಮಹಿಮೆ ಪಡಿಸ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು. ಇಂಥ ವಾಕ್ಯಗಳನ್ನು ನೆನೆಸಿ ನಾವು ಧ್ಯಾನಿಸ್ತಾ ಇರುವಾಗ ನಮ್ಮೊಳಗೆ ದೇವರ ಆತ್ಮನು ಬಲಿಷ್ಠಗೊಂಡು ನಮ್ಮನ್ನು ಬಲಪಡಿಸಿ ನಮಗೆ ಉತ್ಸಾಹದಿಂದ ತುಂಬಿ ನಮ್ಮೊಳಗೆ ಜೀವವನ್ನು ಉಕ್ಕಿ ಹರಿಯುವಂತೆ ಮಾಡ್ತಾ ಇರ್ತಾರೆ. ಆಮೇನ್. ನಾವು ಸುಮ್ಮನೆ ಇರಕ್ಕಾಗಲ್ಲ, ನಮ್ಮ ಬಾಯಿ ಸುಮ್ಮನೆ ಇರಲ್ಲ. ಯಾಕಂತ ಹೇಳಿದ್ರೆ ಒಳಗಿದ್ದ ಆತನು ಈ ಲೋಕದಲ್ಲಿರುವ ಆತನಿಗಿಂತ ಅದ್ಭುತ ಪರಾಕ್ರಮಶಾಲಿಯೂ ಆಗಿದ್ದಾನೆ. ಹಲ್ಲೆಲೂಯಾ. ಆತನು ಒಳಗೆ ಬಂದಿದ್ದು ನಮಗೆ ಮರಣ ಕೊಡ್ಲಿಕ್ಕೆ ಅಲ್ಲ, ಜೀವ ಕೊಡ್ಲಿಕ್ಕೆ. ಅದು ಎಂತ ಜೀವ? ನಿತ್ಯವಾದ ಜೀವ. ಆಮೆನ್. ಸೊ ಕೊನೆಯದಾಗಿ ಪುನಃ ನಾವು ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯಕ್ಕೆ ಬರೋಣ. ನಾವು ಅದು ಕಂಪ್ಲೀಟ್ ಆಗಿ ಓದಿ ನಿಲ್ಲಿಸುವ. ಅಲ್ಲಿನ ಜೀವಿತವನ್ನು ನೋಡುವ ಹೇಗಿದೆ ಅಂತ. ಪ್ರಕಟಣೆ 21 ನಾವು ಎಲ್ಲಿ ನಿಲ್ಸಿದ್ದೇವೋ ಅಲ್ಲಿಗೆ ಬರೋಣ. ರೆವಲ್ಯೂಷನ್ ಚಾಪ್ಟರ್ 21 ವರ್ಸ್ ನಂಬರ್ 2 ತನಕ ಓದಿದ್ವಿ ಅಲ್ವಾ? 3ರಿಂದ ಓದುವ. ವರ್ಸ್ ನಂಬರ್ 3 ಆನ್ವರ್ಡ್ಸ್. And I heard a loud voice from the saying, Look, God's dwelling place is now among the people, and he will dwell with them. They will be his people, and God himself will be with them and be their God. Yes. He will wipe every tears from their eyes. Yes. See, ಇಲ್ಲಿ There will be no ಹೇಳಲ್ಪಟ್ಟಿದೆ. more 1 minute ಈ ವಾಕ್ಯವನ್ನು ಪುನಃ ಓದುವ. ನೋಡಿ, ಹೀಗೆ ಬರೆಯಲ್ಪಟ್ಟಿದೆ, ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸ್ತು. ಅದು ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ಸಿ, ವೇರ್ ಇಸ್ ಗಾಡ್ ನೌ? ಇನ್ ಮಿಡ್ಸ್ ಆಫ್ ಅಸ್, ನಮ್ಮ ಮಧ್ಯದಲ್ಲಿ ಇದ್ದಾರೆ. ಹೌದಾ? ಅವಾಗ್ಲೇ ನಾವು ಹೇಳಿದ್ವಿ, ನಮ್ಮ ಪಕ್ಕದಲ್ಲೇ ಕೂತಿದ್ದಾರೆ ಅವರು. ಆತನ ನಿವಾಸ ಮನುಷ್ಯರ ಮಧ್ಯದಲ್ಲಿ ಇರ್ತದೆ, ಕಟ್ಟಡದೊಳಗೆ, ವೇದಿಕೆಯ ಮೇಲೆ ಅಲ್ಲ. ದೇವರ ನಿವಾಸ ಮನುಷ್ಯರ ಮಧ್ಯದಲ್ಲಿ. ಯೇಸು ಸ್ವಾಮಿ ಹೇಳಿದರೆ ಅದು ನಮ್ಮ ಹೃದಯದಲ್ಲಿ. ಹೌದಾ? ಆತನು ಅವರೊಡನೆ ವಾಸ ಮಾಡುವನು. ದೇವರು ಜೀವಂತ ದೇವರು. ಚಿತ್ರಗಳಲ್ಲಿ ವಾಸ ಮಾಡನಾರ್ತನು ಆತನು, ವಿಗ್ರಹದಲ್ಲಿ ವಾಸ ಮಾಡುವುದಿಲ್ಲ ಆತನು. ಆತನು ವಾಸ ಮಾಡುವುದು ಮನುಷ್ಯರ ಹೃದಯವೆಂಬ ವೇದಿಕೆಯ ಮೇಲೆ ಆತನು ವಾಸ ಮಾಡ್ತಾನೆ. ಆತನಿಗೆ ಮನುಷ್ಯರಂದ್ರೆ ಪ್ರೀತಿ. ದೇವರಿಗೆ ಮನುಷ್ಯರ ಸಂಗಡ ಮಾತನಾಡ್ಬೇಕಂತ ಆಸೆ. ನೋಡಿ, ನೀವು ಇವಾಗ ನನ್ನ ಶಬ್ದ ಕೇಳ್ತಾ ಇರ್ತೀರಾ, ನೀವು ಒಬ್ರಿಗೊಬ್ರಿಗೆ ಫೋನ್ ಮಾಡಿ ಮಾತಾಡಿಸ್ತೀರಾ, ನಿಮ್ಮ ಮನೆಯವರನ್ನು, ನಿಮ್ಮ ಗಂಡ ಹೆಂಡತಿ ಮಕ್ಕಳು ಫ್ರೆಂಡ್ಸ್ಗಳನ್ನು ಮಾತಾಡಿಸ್ತೀರಾ. ಯಾಕೆ? ನೀವು ಅವ್ರನ್ನ ಪ್ರೀತಿ ಮಾಡ್ತೀರಾ, ಅವ್ರನ್ನ ಇಷ್ಟಪಡ್ತೀರಾ, ಅದಕ್ಕೋಸ್ಕರ ಅವ್ರ ಜೊತೆ ಮಾತಾಡ್ತೀರಾ. ದ ಸೇಮ್ ವೇ, ಅದೇ ರೀತಿಯಾಗಿ ದೇವರು ಆಸೆ ಪಡೋದು ಮನುಷ್ಯನು ಕಟ್ಟಿದಂತ ಯಾವುದೇ ಡಿಸೈನ್ ವರ್ಕ್ ಅನ್ನಲ್ಲ, ಅಥವಾ ಯಾವುದೇ ಆಲಯಗಳನ್ನಲ್ಲ, ಅಂದ ಚಂದವನ್ನಲ್ಲ, ಬೆಲೆ ಬಾಳುವಂತ ವಸ್ತುಗಳನ್ನಲ್ಲ, ಬಂಗಾರದಿಂದ ಹೊದಿಸಿದಂತ ಯಾವುದೇ ವೇದಿಕೆ ಗೋಡೆಗಳನ್ನಲ್ಲ. ನೋ, ಹಿ ಲವ್ಸ್ ಪೀಪಲ್. ಜನರನ್ನು ಅವರು ಪ್ರೀತಿಸ್ತಾರೆ. ಜನರಂದ್ರೆ ದೇವರಿಗೆ ಪ್ರೀತಿ, ಆಸೆ, ಇಚ್ಛೆ ಆಗಿದೆ ಅವರಿಗೆ.
ಯಾಕೆ ಗೊತ್ತುಂಟಾ? ಎಲ್ಲಕ್ಕಿಂತ ಮೊದಲು ದೇವರು ಸೃಷ್ಟಿ ಮಾಡುವಾಗ ಮನುಷ್ಯನನ್ನು ತನ್ನ ಸ್ವಂತ ಸ್ವರೂಪದಲ್ಲೇ ಸೃಷ್ಟಿ ಮಾಡಿದ್ರು. ಹಾಗಾಗಿ ಇವತ್ತು ನಮಗೆ ಯಾವ ರೂಪ ಕೊಡಲ್ಪಟ್ಟಿದೆಯೋ, 2 ಕೈ, 2 ಕಾಲು, ಮೂಗು, ಕಣ್ಣು, ಹೌದಾ, ಇದೆಲ್ಲ ದೇವರ ಸ್ವರೂಪವಾಗಿದೆ. ದೇವರು ಇದೇ ರೀತಿ ಇರ್ತಾನೆ. 10 ಕಾಲು, 10 ತಲೆ, 10 ಕೈಗಳಲ್ಲ ಅವರಿಗಿರೋದು. ಅದು ವಿಕೃಪವಾದಂಥದ್ದು ಸ್ವರೂಪ. ನಮ್ಮನ್ನೇ ನಾವು ನೋಡಿ ತಿಳ್ಕೊಳ್ಬೇಕು, ದೇವರ ಸ್ವರೂಪ ಎಷ್ಟು ಚಂದವಾಗಿದೆ ಅಂತ. ಹಾಲೆಲೂಯಾ. ಈಸ್ ಅ ಬ್ಯೂಟಿಫುಲ್ ಗಾಡ್, ವಂಡರ್ಫುಲ್. ನೋಡ್ಲಿಕ್ಕೆ ಎಷ್ಟು ಸುಂದರನು ಆತನು. ಆಮೆನ್. ಸಾಂಗ್ಸ್ ಆಫ್ ಸೊಲೊಮನ್ ಅಲ್ಲಿ ಹೇಳ್ತದೆ, ಆತನು ಸುಂದರನು, ಬ್ಯೂಟಿಫುಲ್. ಸೊ ಅಂತ ದೇವರು ಆಸೆ ಪಡೋದು ತನ್ನದೇ ಸ್ವರೂಪದಲ್ಲಿದ್ದಂತ, ತಾನೇ ಸೃಷ್ಟಿಸಿದಂತ ಮನುಷ್ಯ ಜಾತಿಯನ್ನು, ಮನುಷ್ಯರನ್ನು ಅವರು ಇಷ್ಟಪಡ್ತಾರೆ. ಅವರ ಜೊತೆ, ಅವರ ಮಧ್ಯದಲ್ಲಿ ವಾಸ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಜಕ್ಕಾಯನು ಮರ ಏರಿ ಯೇಸುವನ್ನು ನೋಡ್ಲಿಕ್ಕೆ ಆಸೆ ಪಟ್ಟಾಗ ಯೇಸು ಸಹ ಅದೇ ಆಸೆ ಪಟ್ರು. ಜಕ್ಕಾಯನೇ, ನಿಮ್ಮ ಮನೆಯಲ್ಲಿ ಬರ್ಲಿಕ್ಕೆ ನನಗೂ ಆಸೆ ಇದೆ, ನಿನ್ ಜೊತೆ ಊಟ ಮಾಡ್ಲಿಕ್ಕೆ ನನಗೆ ಆಸೆ ಇದೆ ಅಂತ ಜಕ್ಕಾಯನ ಮನೆಯಲ್ಲಿ ಹೋಗ್ತಾರೆ. ದಟ್ ಈಸ್ ಲವ್. ಅದು ಪ್ರೀತಿಯಾಗಿದೆ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಅಷ್ಟೊಂದು ಜನರ ಗುಂಪಿದ್ದರೂ ಯೇಸುವನ್ನು ನೋಡಬೇಕು ಅಂತ ಆಸೆ ಪಟ್ಟವರಿಗೆ ಸಿಕ್ಕಂತ ದೊಡ್ಡ ಬಹುಮಾನ, ಅದೇ ಯೇಸು ಆತನ ಮನೆಗೆ ಬಂದು ಆತನ ಜೊತೆ ಊಟ ಮಾಡ್ಬೇಕಂತ ಆಸೆ ಪಟ್ರು. ಅದೇ ಆಸೆ ಇವತ್ತು ನಮ್ ಜೊತೆನೂ ಪಡ್ತಾ ಇದ್ದಾರೆ. ನಮ್ ಜೊತೆನೆ ಇರ್ಬೇಕು, ನಮ್ ಮನೆಯಲ್ಲೇ ಇರ್ಬೇಕು, ನಮ್ ಜೊತೆ ಮಾತಾಡ್ತಾ ಇರ್ಬೇಕು. ನಾವು ಊಟ ಮಾಡ್ಬೇಕಾದ್ರೆ ಅವ್ರು ಸಂತೋಷ ಪಡ್ತಾ ಇರ್ತಾರೆ. ಯಾಕೆ? ನಾವು ಆತನು ತನ್ನ ಸ್ವಂತ ರಕ್ತದಿಂದ ದತ್ತು ತೆಗೆದುಕೊಂಡಂತ ಸ್ವಂತ ಮಕ್ಕಳಾಗಿದ್ದೇವೆ ಇವತ್ತು. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಮುಂದೆ ಹೇಳ್ತದೆ ವಾಕ್ಯ, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು. God himself will be with them and be their God. ಮುಂದಿನ ವಾಕ್ಯ ಹೀಗೆ ಹೇಳ್ತದೆ, and God will wipe away all tears from their eyes. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಈ ಲೋಕದಲ್ಲಿ ಹಾಗೆ ಯಾರು ಮಾಡ್ತಾರ? ಒಮ್ಮೆ ಒರೆಸ್ತಾರೆ, 2 ಸಲ ಒರೆಸ್ತಾರೆ. ಡೈಲಿ ಬಂದು ನಮ್ಮ ಕಣ್ಣೀರು ಒರೆಸ್ತಾರೆ ಯಾರಾದ್ರೂ? ನೋ. ಯೇಸು ಸ್ವಾಮಿ ನಮ್ಮ ಕಣ್ಣೀರನ್ನು ಒಮ್ಮೆ ಒರೆಸಿದ್ರೆ ಪರ್ಮನೆಂಟ್ ಆಗಿ ಒರೆಸ್ಬಿಟ್ಟಾಗೆ. There will be no more tears because he will wipe away all tears from their eyes and no longer will there be death. Wow. ಇನ್ನು ಮರಣ ಇರುವುದಿಲ್ಲ. ಮರಣಕ್ಕೆ ಅಂತ್ಯವನ್ನು ಹಾಡಿದ್ದಾರೆ ಯೇಸು ಕ್ರಿಸ್ತನು. ಅದಕ್ಕೆ ಇನ್ನೊಂದು ವಾಕ್ಯ ಹೇಳ್ತದೆ, ಓ ಡೆತ್, ಓ ಡೆತ್, ವೇರ್ ಇಸ್ ಯುವರ್ ಸ್ಟಿಂಗ್? ಮರಣವೇ, ಮರಣವೇ, ನಿನ್ನ ಕೊಂಡಿಯಲ್ಲಿ ಸೋತೋಯ್ತು ಮರಣ. ಯೇಸು ಸ್ವಾಮಿ ಭೂಮಿಗೆ ಬಂದಂತ ಇನ್ನೊಂದು ಮುಖ್ಯ ಉದ್ದೇಶ ಮರಣವನ್ನು ಫಿನಿಶ್ ಮಾಡ್ಲಿಕ್ಕೆ, ಮರಣದ ದೂತನನ್ನು ಫಿನಿಶ್ ಮಾಡ್ಲಿಕ್ಕೆ, ಮರಣವೆಂಬ ಒಂದು ಸಂಗತಿಯನ್ನು ಎಂಡ್ ಮಾಡ್ಲಿಕ್ಕೆ ಯೇಸು ಸ್ವಾಮಿ ಭೂಮಿಗೆ ಇಳಿದು ಬಂದದ್ದು. ಯಾವುದೇ ಜಾತಿ ಧರ್ಮವನ್ನು ಕಟ್ಟಲಿಕ್ಕೆ ಅಲ್ಲ ಯೇಸು ಸ್ವಾಮಿ ಬಂದದ್ದು. ಯೇಸು ಬಂದಿದ್ದು ಏನು? ಮರಣಕ್ಕೆ ಫಿನಿಶ್ ಪಾಯಿಂಟ್ ಅನ್ನು ಕೊಟ್ಟು ಮುಕ್ತಾಯಗೊಳಿಸಿ ಜೀವಿತವನ್ನು ಕೊಡ್ಲಿಕ್ಕೆ ಬಂದಿದ್ದು. ಅದಕ್ಕೋಸ್ಕರ ಆವಾಗ ವಾಕ್ಯನ ಓದಿದ್ದೇವೆ, ಯೇಸುವನ್ನು ನಂಬುವನು ಮರಣದಿಂದ ಪಾರಾಗಿ ಜೀವಿತಕ್ಕೆ ಸೇರಿದ್ದಾನೆ. Whoever believed in Jesus has passed from death to life. Amen. Amen. So that's the beauty. So ಇನ್ನು ಮರಣವಿಲ್ಲ. ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ. ಮೊದಲಿದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ವಾವ್, that is heaven, that is eternal life. ಆಮೇಲೆ ಹೀಗೆ ಹೇಳಲ್ಪಡ್ತು, he who sat on the throne said, see, I make all things new. And he said to me, write this, for these words are true and faithful. And he said to me, it is done. I am the Alpha and the Omega, the beginning and the end. To him who is thirsty, I will freely give from the fountain of the water of life. Praise the Lord. He who overcomes will inherit all things. I will be his God and he will be my son. ಇದು ಎಷ್ಟು ಅದ್ಭುತವಾಗಿದೆ ನೋಡಿ. ದಾಹ ಉಳ್ಳವನಿಗೆ
ಜೀವ ಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು. ದಟ್ ಈಸ್ ಅಮೃತ. ಸಂಸ್ಕೃತದಲ್ಲಿ ಹೇಳೋದಾದ್ರೆ ಅದೇ ಅಮೃತವಾಗಿದೆ. ಅಂಡ್ he said, ಜಯ ಹೊಂದುವನು ಇವುಗಳಿಗೆ ಬಾಧ್ಯನಾಗುವನು. ನಾನು ಅವನಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವೆನು. ಇದೇ ಸನ್ಶಿಪ್. ಈಸ್ ಮೈ ಸನ್. ನನ್ನ ಮಗ ಅಂತ ದೇವರು ಹೇಳ್ತಾರೆ. ಮಗ ಮೀನ್ಸ್ ಅಫ್ಕೋರ್ಸ್ ಸನ್ ಅಂಡ್ ಡಾಟರ್ ಎರಡು ಬಂತು, ಯಾಕೆಂದ್ರೆ ಅಲ್ಲಿ ಜೆಂಡರ್ ಇಲ್ಲ ಹೆವೆನ್ ಅಲ್ಲಿ. ಯು ಅಂಡರ್ಸ್ಟ್ಯಾಂಡ್? ಅರ್ಥ ಆಗ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? Praise the Lord. Amen. ಎಸ್. ಕರ್ತನ Praise the Lord. ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಸೊ ಇಟ್ಸ್ ನಾವು 1 hour ಮೇಲಾಯ್ತು ಸ್ಟಾರ್ಟ್ ಆಗಿ ಸಿಸ್ಟರ್. ಹೌದು ಬ್ರದರ್. ಹೌದು. ಸೊ ಐ ಆಮ್ ಗೋಯಿಂಗ್ ಟು ಸ್ಟಾಪ್ ನಾವು. ನನ್ನ ಟೈಮ್ ನೋಡ್ಲೇ ಇಲ್ಲ. ಐ ಆಮ್ ಸೋ ಸಾರಿ. ಸೊ ನಾನು ಫ್ಲೋ ಅಲ್ಲಿ ಹೋಗಿಬಿಟ್ಟೆ. ಆದ್ರೂ ಸಹ ಕೇಳಿದಂತ ವಾಕ್ಯಗಳು ಅವು ಜೀವ ಉಳ್ಳದ್ದಾಗಿದೆ. ಅದು ನಮಗೆ ಬಲ ಕೊಡುವಂತದ್ದಾಗಿದೆ. ಅದು ನಮಗೆ ಧೈರ್ಯವನ್ನು ಕೊಡುವಂತದ್ದಾಗಿದೆ. ಅದು ನಮಗೆ ನಿರೀಕ್ಷೆಯನ್ನು ಉಂಟು ಮಾಡುವಂತದ್ದಾಗಿದೆ. ನಮ್ಮ ಜೀವಿತದಲ್ಲಿರುವ ಎಲ್ಲ ಬೇಸರ, ನೋವುಗಳು, ಯಾರ ಹತ್ರ ಹೇಳ್ಕೊಳ್ಳಿಕ್ಕೆ ಆಗದಿರುವಂತ ಸಂಗತಿಗಳನ್ನು ಮರೆಯುವಂತದ್ದಾಗಿದೆ. ಯಾಕೆ? ಕರ್ತನಾದ ಯೇಸುವನ್ನು ನಂಬುವುದರ ಮೂಲಕ ನಮಗೆ ಮುಂದೆ ಸಿಗುವಂತ ಆ ಭಾಗ್ಯವನ್ನು ನೆನೆಸುವಾಗ ಇವತ್ತು ನಮ್ಮ ಜೀವಿತದಲ್ಲಿ ಇರುವಂತ ಸಂಗತಿಗಳು ಏನು ಅಲ್ಲ ಅಂತ ನಮಗೆ ಗೊತ್ತಾಗ್ತದೆ. ಇದೇ ವಾಕ್ಯ ಹೇಳ್ತದೆ. ಹೀಗೇನೆ ವಾಕ್ಯ ಹೇಳ್ತದೆ. ಇವತ್ತಿರುವಂತ ಸಂಗತಿ ಏನೂ ಅಲ್ಲ. ಮುಂದಿನ ಮಹಾಭಾಗ್ಯವನ್ನು ನಾವು ನೆನೆಸುವಾಗ ಇವತ್ತಿನ ಸಂಗತಿ ರೋಗವಾಗಲಿ, ನಷ್ಟವಾಗಲಿ, ಮರಣವಾಗಲಿ, ಅಥವಾ ಕೊರತೆಯಾಗಲಿ, ದುಃಖವಾಗಲಿ, ಕಣ್ಣೀರಾಗಲಿ, ಇದು ಯಾವುದು ಮುಂದಿನ ಭಾಗ್ಯಕ್ಕೆ ಕಂಪೇರ್ ಮಾಡಲಿಕ್ಕೆ ಆಗೋದೇ ಇಲ್ಲ. That's what we have received from our Savior and Lord Jesus Christ. Amen. Amen. ಬನ್ನಿ ನಾವು ಪ್ರಾರ್ಥನೆ ಮಾಡುವ. ಪರಿಶುದ್ಧನು 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 ಆಗಿರುವ ಆತನೇ, ಯೇಸು ಕ್ರಿಸ್ತನ ಆ ಶ್ರೇಷ್ಠ ನಾಮದಲ್ಲಿ ನಿಮ್ಮ ಮುಂದೆ ಬಂದ ಸಮಯದಲ್ಲಿ ನಿಮಗೆ ಸ್ತೋತ್ರ ಮಾಡುತ್ತೇವಪ್ಪ. ಇಷ್ಟೊತ್ತು ಕಾಲ ನೀವು ನಮಗೆ ವಾಕ್ಯದಿಂದ ನಡೆಸಿದ್ದೀರಿ ಸ್ವಾಮಿ. ನಿಮ್ಮ ಅದ್ಭುತವಾದಂತ ವಾಕ್ಯದ ಪ್ರಕಟಣೆಯಿಂದ ನಮ್ಮನ್ನು ತುಂಬಿದ್ದೀರಿ ಸ್ವಾಮಿ. ನಿನ್ನ ವಾಕ್ಯ ಸತ್ಯವಾದುದು ಕರ್ತನೆ. ಯೇಸುವೆ, ನೀನು ಸತ್ಯ, ಮಾರ್ಗವು ಜೀವವಾಗಿದ್ದೀಯಾ. ನಿನ್ನವಿನ ಬೇರೆ ಯಾವ ಕರ್ತನು ನಮಗಿಲ್ಲ. ಈ ಭೂಮಿಯಲ್ಲಾಗಲಿ, ಆಕಾಶದಲ್ಲಾಗಲಿ, ಪಾತಾಳದಲ್ಲಾಗಲಿ ಯೇಸು ಮಾತ್ರ ನಮ್ಮ ಕರ್ತನು, ಪ್ರಭು, ಸರ್ವಶಕ್ತನಾದ ದೇವರು ಆಗಿದ್ದೀಯಾ. ನಿಮ್ಮ ನಾಮಕ್ಕೆ ಸ್ತೋತ್ರವನ್ನು ಮಾಡುತ್ತೇವೆ. ಈ ಮಧ್ಯಾಹ್ನದ ವೇಳೆಯಲ್ಲಿ ಸ್ವಾಮಿ ಪ್ರಾರ್ಥಿಸ್ತೇವೆ. ಇಲ್ಲಿ ಸೇರಿರುವಂತ ನಮ್ಮ ಹಿರಿಯರು, ಸಹೋದರರು, ಸಹೋದರಿಯರು, ಅವರ ಜೀವಿತದಲ್ಲಿ ಯಾವುದೇ ತರದ ದುಃಖವಿದ್ದರೆ ಯೇಸು ಕ್ರಿಸ್ತನ ನಾಮದಲ್ಲಿ ಆ ದುಃಖವೆಲ್ಲವೂ ಅಳಿಸಿ ಹೋಗಲಿ, ವೈಪ್ ಔಟ್ ಆಗಲಿ ಯೇಸುವಿನ ನಾಮದಲ್ಲಿ. ಮನಸ್ಸಿನ ಆಳವಾದ ಗಾಯಗಳಿದ್ದರೆ ಯೇಸು ಕ್ರಿಸ್ತನ ನಾಮದಲ್ಲಿ ಅದು ಇವಾಗಲೇ ಗುಣವಾಗಲಿ. ಅದೇ ರೀತಿಯಾಗಿ ಶರೀರಕ್ಕೆ ಯಾವುದೇ ರೀತಿಯ ಬಾಧೆಗಳಿದ್ದರೆ, ರೋಗದ ಅಂಶಗಳು ಇದ್ದರೆ ಯೇಸು ಕ್ರಿಸ್ತನ ನಾಮದಲ್ಲಿ ರೋಗಗಳೆಲ್ಲವೂ ಸೌಖ್ಯವನ್ನು ಹೊಂದಿಕೊಳ್ಳಲಿ ಯೇಸುವಿನ ನಾಮದಲ್ಲಿ. ತಲೆಯಿಂದ ಹಿಡಿದು ಕಾಲಿನ ಪಾದದವರೆಗೂ ಇರುವಂತ ಎಲ್ಲ ಅಂಗಾಂಗಗಳಿಗೆ ಇರುವಂತ ನೋವುಗಳು, ಎಲ್ಲ ಬಾಧೆಗಳು ಯೇಸುವು ತಿಂದಂತ ಬಾಸುಂಡೆಯ ನಿಮಿತ್ತವಾಗಿ ಅವರೆಲ್ಲರಿಗೂ ಸೌಖ್ಯವು ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಶರೀರವು, ಆತ್ಮವು, ಪ್ರಾಣವು ಹೊಸ ಒಂದು ಶಕ್ತಿಯನ್ನು ಪಡೆದುಕೊಳ್ಳಲಿ, ರಿನ್ಯೂ ಆಗಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. ಆಶ್ವಾಸನೆ ಹುಟ್ಟುಕೊಳ್ಳಲಿ ಸ್ವಾಮಿ. ಒಂದು ಬದುಕುವ ನಿರೀಕ್ಷೆ ಹುಟ್ಟುಕೊಳ್ಳಲಿ, ಒಂದು ಉತ್ಸಾಹ ಹುಟ್ಟಿಕೊಳ್ಳಲಿ. ಯೇಸುವನ್ನು ಆರಾಧಿಸಬೇಕೆಂಬ ಒಂದು ಉತ್ಸಾಹ ಹುಟ್ಟಿಕೊಳ್ಳಲಿ. ಪದೇ ಪದೇ ಆತನ ವಾಕ್ಯವನ್ನು ಓದುವ ಒಂದು ಉತ್ಸಾಹ ಹುಟ್ಟಿಕೊಳ್ಳಲಿ. ಯೇಸುವನ್ನು ಇನ್ನೂ ಜಾಸ್ತಿಯಾಗಿ ನಾನು ಕಂಡು ಹಿಡಿಬೇಕು, ತಿಳಿದುಕೊಳ್ಳಬೇಕು ಎಂಬ ಒಂದು ಉತ್ಸಾಹದ ಅಭಿಷೇಕವನ್ನು ಪ್ರತಿಯೊಬ್ಬರ ಮೇಲೆ ಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ತಂದೆ, ಸ್ತೋತ್ರ ಕರ್ತನೆ. ಮಹಿಮೆ ನಿಮಗೆ ಕರ್ತನೆ. ಸ್ವಾಮಿ, ಇಷ್ಟೊತ್ತು ಕಾಲ ನಿಮ್ಮ ಸನ್ನಿಧಿಯಲ್ಲಿ ಕೂತ್ಕೊಳ್ಳಿಕ್ಕೆ ನೀನು ಕೊಟ್ಟಂತ ಈ ಸುಂದರ ಅವಕಾಶ, ಆರೋಗ್ಯ, ಸಮಯಕ್ಕಾಗಿ ನಾವು ನಿಮಗೆ ಕೃತಜ್ಞತೆ ಉಳ್ಳವರಾಗಿದ್ದೇವೆ ತಂದೆ. ಸೇರಿರುವಂತ ನಮ್ಮೆಲ್ಲ ಹಿರಿಯರನ್ನು, ಸಹೋದರ ಸಹೋದರಿಯನ್ನು ಆಶೀರ್ವದಿಸು. ನಾವು ನಿಮ್ಮನ್ನು ಮಹಿಮೆ ಪಡಿಸ್ತೇವೆ ತಂದೆ. ಪುನಃ ಈ ರೀತಿಯಾಗಿ ಸೇರುವುದಕ್ಕೆ ನಮಗೆ ಅವಸರ ಕೊಡು ಸ್ವಾಮಿ. ಎಲ್ಲರನ್ನು ಬೆಳೆಸು. ನೀನು ಬರುವ ಕಾಲ ಹತ್ತಿರ ಆಯ್ತೆಂದು ನಾವು ನಂಬಿದ್ದೇವೆ ಕರ್ತನೆ.
ಎಲ್ಲರನ್ನು ಬಲಪಡಿಸು ಸ್ವಾಮಿ. ಒಬ್ಬನು ಸಹ ನಾಶವಾಗಬಾರದು, ಒಬ್ಬನು ಸಹ ನರಕಕ್ಕೆ ಹೋಗಬಾರ್ದು ಎಂಬುದು ನಿನ್ನ ಚಿತ್ತವಾಗಿದೆ. ಎಲ್ಲರೂ ರಕ್ಷಿಸಲ್ಪಡಲಿ ಕರ್ತನೆ. ಇನ್ನೂ ಸಹ ಅನೇಕ ಜನರನ್ನು, ಅನೇಕ ಆತ್ಮಗಳನ್ನು ನೀನು ಬೇಗನೆ ನಿನ್ನ ಮನೆಯಲ್ಲಿ, ನಿನ್ನ ಸಭೆ ಎಂಬ ಮನೆಯಲ್ಲಿ ತಂದು ಸೇರಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳುವರಾಗಿದ್ದೇವೆ. ಆಮೇನ್, Amen. ಆಮೇನ್, ಆಮೇನ್. God bless you. Amen. God bless you.